ಶರಣು ಸುಮಾರು 2002-3 ಸುಮಾರಿಗೆ ನನಗೆ ಬೋಗಾದಿನಲ್ಲಿ ಶ್ರೀ ನಾರಾಯಣ ಸ್ವಾಮೀಜಿಯವರ ಜೊತೆಗೆ ಇರೋ ಸಂದರ್ಭ ಬಂದಿತ್ತು. ಅವರ ಲವಲವಿಕೆ ಮತ್ತು ಸದಾ ಒಂದಲ್ಲ ಒಂದು ಕ್ರಿಯೆಯಲ್ಲಿ ತೊಡಗಿಕೊಂಡಿರೋದು ಮತ್ತು ಯಾವುದೇ ಭೇದ ಭಾವ ಇರಲಿಲ್ಲ, ದೊಡ್ಡವರು ಸಣ್ಣವರು ಹಾಗೆ ಇರಲಿಲ್ಲ. ಮತ್ತು ಮಹಾಜ್ಞಾನಿಗಳವರು. ಹೇಗೆ ಸಾಗರ ಶಾಂತವಾಗಿರ್ತದೆ, ಸಮುದ್ರ ಭೋರ್ಗರಿತತೆ, ಸಾಗರ ಶಾಂತವಾಗಿರ್ತತೆ ಅನ್ನೋಂಗೆ ಅವರು ಒಂದು ಸಮುದ್ರಗಳ ಸಂಗಮ ಅಂತ ಹೇಳಿದರೆ ತಪ್ಪಿಲ್ಲ. ಅವರು ಫಿಲಾಸಫಿ, ಅವರದ್ದು ಫಿಸಿಕ್ಸು, ಅವರ ಸಂಸ್ಕೃತ ಎಲ್ಲದರಲ್ಲೂ ಮಾಸ್ಟರ್ ಡಿಗ್ರಿ ಇತ್ತು. ಅವರು ಅಷ್ಟೆಲ್ಲ ಮಾಸ್ಟರ್ ಡಿಗ್ರಿ ಮಾಡಿಬಿಟ್ಟು ಅವರು ಸನ್ಯಸ್ತ ಜೀವನಕ್ಕೆ ಬಂದಿದ್ದು ಮತ್ತು ಭಾಳ ಸರಳವಾಗಿದ್ದರು. ಅವರನ್ನು ನೋಡೋದೇ ಒಂದು ಅದ್ಭುತ ಅನಿಸ್ತಿತ್ತು ನಮ್ಗೆ ಆವಾಗ, ಸುಮಾರು ಒಂದು 22 ವರ್ಷಗಳ ಹಿಂದೆ. ಆವಾಗಷ್ಟೇ ನಾನು ಕೂಡ ಯೋಗ ಕ್ಲಾಸ್ ತಗೊಳ್ತಾ ಇದ್ದೆ, ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಗಳಿಗೆ ಯೋಗ ಕ್ಲಾಸ್ ತಗೊಳ್ತಾ ಇದ್ದೆ. ಅದರಿಂದ ಒಂದು ಮ್ಯಾನ್ಯುವಲ್ ರೆಡಿ ಮಾಡೋಣ ಅಂತ ಇತ್ತು. ಮೊದಲೆಲ್ಲ ಸುಮ್ಮನೆ ಯೋಗ ಮಾಡ್ತಿದ್ವಿ, ಸ್ವಂತ ಅಂತ ಏನೂ ಇರಲಿಲ್ಲ, ಸುಮ್ಮನೆ ಮಾಡ್ತಿದ್ವಿ ಅಷ್ಟೇ. ಆದರೆ ಇವಾಗ ಟ್ರೈನಿಂಗಲ್ಲಿ ನಾವು ಕೂಡ ಟ್ರೈನಿಂಗ್ ಕೊಡಬೇಕು ಅಂತ ಬಂದಾಗ, ಮತ್ತು ಆವಾಗೆಲ್ಲ ಸಿಲಾಬಸ್ ಇರಲಿಲ್ಲ. ಈಗೆಲ್ಲ ಹೇಗೆ ಯೋಗ ಸಿಲಾಬಸ್ ಇದೆ ಮತ್ತು ಗೌರ್ಮೆಂಟ್ ಎಲ್ಲ ಇದು ಮಾಡಿದೆ. ಆವಾಗ ಪೊಲೀಸ್ಗಳಿಗೂ ಕೂಡ ಯೋಗ ಅಂತ ಸಿಲಾಬಸ್ಸು ಇರಲಿಲ್ಲ, ಏನೂ ಇರಲಿಲ್ಲ. ಹಾಗೆ ಒಂದು ಏನಾದ್ರು ಮಾಡೋಣ ಸಿಲಾಬಸ್ ಥರ ಅಂತ ಅಂದ್ಕೊಂಡು ಟ್ರೈನಿಂಗ್ ಸ್ಕೂಲ್ಗೆ ಒಂದು ಮ್ಯಾನ್ಯುವಲ್ ಮಾಡೋಕ್ಕೆ ನಾನು ಅವರ ಮಾರ್ಗದರ್ಶನದಲ್ಲೇ ಮಾಡಿದ್ದು. ಅದು ಮಾಡ್ತಾ ಒಂದು A4 ಸೈಜಲ್ಲಿ ಒಂದು 400 ಪುಟದಷ್ಟು ಆಯ್ತದು. ಅದು ದೊಡ್ಡ ಕೈಪಿಡಿ. ಅದು ಆ್ಯಕ್ಚುಲಿ ಇವಾಗ ಔಟ್ ಆಫ್ ಪ್ರಿಂಟ್ ಇದೆ. ಒಂದು 3 ಆವೃತ್ತಿಗಳನ್ನು ಕಂಡಿದೆ ಅದು. ಹಾಗೆ ಅದು ಅಷ್ಟು ದೊಡ್ಡ ಕೃತಿಯನ್ನು ಓದೋರು ಇವಾಗ ಕಡಿಮೆ ಅಂದ್ಕೊಂಡು ಏನಾದರೂ ಚಿಕ್ಕ ಭಾಗದಲ್ಲಿ ಮಾಡಿದರೆ ತಲುಪಿಸ್ಬೋದು ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಈಗ ಅದರ ಪರಿಸ್ಥಿತಿ. ಪ್ರತಿಯೊಂದನ್ನು ಕೂಡ ಶ್ರೀ ನಾರಾಯಣ ಗುರೂಜಿಯವರ ಮಾರ್ಗದರ್ಶನದಲ್ಲೇ ನಾನು ಅದನ್ನು ಪುಸ್ತಕನ ಮಾಡಿದ್ದು. ಆದರೆ ಇವಾಗ ನೀವೇನು ಪಂಚನಮನಗಳನ್ನು ಮಾಡಿದ್ರಿ, ಆ ಕಾನ್ಸೆಪ್ಟ್ ಆವಾಗ ಅಂಕುರ ಸ್ಥಿತಿನಲ್ಲಿತ್ತು ಅವ್ರ ಮನಸ್ಸಲ್ಲಿ. ಇನ್ನೂ ಸ್ವಲ್ಪ ಅಸ್ಪಷ್ಟತೆ ಇತ್ತು. ಅಂದರೆ ಇವಾಗೇನು ರೂಪ ಪಡೆದಿದೆ, ನೀವೀಗ ಮಾಡ್ತಿರಲ್ಲ, ಈ ರೂಪ ಇನ್ನೂ ಪಡೆದಿರಲಿಲ್ಲ. ಹೆಸರುಗಳು 5 ಹೆಸರುಗಳಿತ್ತು. ಆದರೆ ಅದು ದುರ್ಗಾ ನಮನ ಚೆನ್ನಾಗಿತ್ತು. ಆಮೇಲೆ ಸೂರ್ಯ ನಮಸ್ಕಾರ ಅಂತೂ ಪ್ರಚಲಿತವಾಗಿತ್ತು. ಚಂದ್ರ ನಮಸ್ಕಾರದಲ್ಲಿ ಈ ಥರ ಇರಲಿಲ್ಲ. ನಾನು ಅದರಲ್ಲಿ ನಮೂದಿಸಿದ್ದೀನಿ ನನ್ನ ಮ್ಯಾನ್ಯುವಲ್ನಲ್ಲಿ, ಅವ್ರು ಹೇಳಿದ ಹಾಗೆ ಮಾಡಿದ್ದೀನಿ. ಆದರೆ ಚಂದ್ರ ನಮನ ತುಂಬ ಇಂಪ್ರೂವ್ ಆಗಿದೆ ಈಗ ನಾನು ನೋಡಿದ್ನಲ್ಲ ಅದರಲ್ಲಿ ಬರೀ 12 ನಮನಗಳು ಸೂರ್ಯ ನಮಸ್ಕಾರ, ವೀರಭದ್ರಾಸನ ಹೋಗುವಾಗ ಮತ್ತು ಬರುವಾಗ 2 ಸತಿ ಸೇರಿದರೆ 14 ಚಂದ್ರ ನಮನ ಅಂತ ಅಷ್ಟಕ್ಕೆ ನಿಂತಿತ್ತದು. ಆದರೆ ಇವಾಗ ತುಂಬ ನೋಡಿದ್ನಲ್ಲ, ಚೆನ್ನಾಗಿ ಅನ್ನಿಸ್ತು. ಉತ್ಕಟ ಹಾಗೆ ಎಲ್ಲ ಸೇರಿಸಿ ಚೆನ್ನಾಗಿ ಬಂದಿದೆ. ನಿಂತುಕೊಂಡು ಮಾಡುವ ಆಸನಗಳನ್ನೆಲ್ಲ ಅದರಲ್ಲಿ ಸೇರಿಸ್ಕೊಂಡಂಗಿದೆ. ಒಟ್ಟಿನಲ್ಲಿ 12 ಸೂರ್ಯ ನಮಸ್ಕಾರ, 14 ಚಂದ್ರ ನಮಸ್ಕಾರ, 18 ದುರ್ಗಾ ನಮಸ್ಕಾರ, ಹಾಗೆ ಒಂದು ಕಾನ್ಸೆಪ್ಟಲ್ಲಿ ಆವಾಗ ಚೇಂಜ್ ಮಾಡಿ 22ಕ್ಕೆ ಸೀಮಿತ ಮಾಡಿದ್ದೀವಿ. 22 ಬೇರೆ ಇದೆ, ಆವಾಗ 18 ಅಂತ ಇತ್ತು. ಹಾಂ, ಅದೇ ಅದು ಇಂಪ್ರೂವ್ಡ್ ಆಗಿದೆ ತುಂಬ. ಇತ್ತೀಚಿನ ದಿನಗಳಲ್ಲಿ ಸಂಪರ್ಕದಲ್ಲಿರೋದ್ರಿಂದ ನರಸಿಂಹಮೂರ್ತಿಯವರು ತುಂಬಾ ಒಂದು ಫಿನಿಷಿಂಗ್ ಟಚ್ ಸಿಕ್ಕಿರೋ ನಮನಗಳು ನಿಮಗೆ ಸಿಕ್ಕಿವೆ. ನನಗೆ ರಾ ಫಾರ್ಮಲ್ಲಿ ಆವಾಗ ಸಿಕ್ಕಿತ್ತು. ಹನುಮಾನ್ ನಮನ ಕೂಡ ನಮಗೆ ಸಿಕ್ಕಿತ್ತು, ಚೆನ್ನಾಗಿತ್ತು. ಆ ಪುಸ್ತಕದಲ್ಲಿ ನಾವು ಅವರನ್ನೇ ಅವಲೋಕನ ಮಾಡಿದ್ದು. ನಾನು ಯಾವುದೂ ಗ್ರಂಥವನ್ನು ಓದಿ ಬರೀಲಿಲ್ಲ ಪುಸ್ತಕನ. ಯೋಗ ಬರಿಬೇಕು ಅಂದಾಗ ನಾವು ಸುಮಾರು ಗ್ರಂಥಗಳನ್ನ ರೆಫರ್ ಮಾಡಬೇಕು ಅಂತ ಇರುತ್ತೆ. ಆದರೆ ನಾನು ಪುಸ್ತಕ ಓದೋಕ್ಕೆ ಹೋಗಿಲ್ಲ. ಅವ್ರ ಮುಂದೆ ಕೂತ್ಕೊಂಡು ನಾನು ಏನು ಕೇಳಿದ್ದೀನಿ ಅದನ್ನೇ ನಾನು ಬರಿತಾ ಹೋಗಿದ್ದು. ಆಮೇಲೆ ಬರೆದಾದ ಮೇಲೆ ಅವರೇ ಅದನ್ನು ಗ್ರಂಥಾವಲೋಕನ ಅಂದರೆ ರೆಫರೆನ್ಸಿಸ್ ಅಂತ ಹೇಳ್ತಾರಲ್ಲ, ಬುಕ್ಕಿಗೆ ಒಂದು ರೆಫರೆನ್ಸ್ ಅಂತ ಇರುತ್ತೆ. ನಾನು ಯಾವ ಬುಕ್ಕನ್ನು ರೆಫರೆನ್ಸ್ ಕೊಟ್ಟಿಲ್ಲ. ನಾರಾಯಣ್ ಗುರೂಜಿಯವರ ಗ್ರಂಥಾವಲೋಕನವೇ ಆ ಪುಸ್ತಕಕ್ಕೆ ಒಂದು ರೆಫರೆನ್ಸ್ ಅನ್ನೋ ಮಟ್ಟಕ್ಕೆ ಅದೊಂದು ಪದ್ಧತಿನ ತಗೊಂಡು ಬಂದೆ. ಅನುಭವ ಇರುವಂತಹ ಗುರುವೇ ಮುಖ್ಯವಾಗಿ ಎಲ್ಲದಕ್ಕೂ ರೆಫರೆನ್ಸ್ ಆಗಿರ್ತಾರೆ.
ಮತ್ತು ನನ್ನ ಮುಂದಿನ ಪುಸ್ತಕಗಳಿಗೆಲ್ಲ ನಾನು ಅದೇ ಥರ, ಯಾರು ಸಾಕಷ್ಟು ಓದಿ ತಿಳಿದು ಆಚರಣೆಯಲ್ಲಿ ಇರ್ತಾರೋ ಅಂತಹ ಅನುಭವಿಗಳಿಂದ ಅವಲೋಕನ ಮಾಡಿಬಿಟ್ರೆ ನನ್ನ ಪುಸ್ತಕಕ್ಕೆ ಅದೇ ರೆಫರೆನ್ಸ್ ಅನ್ನೋದನ್ನೇ ನಾನು ಪರಂಪರೆಯಾಗಿ ಮಾಡಿಕೊಂಡು ಬಂದೆ. ಅವರಿಂದ ಆ ಪರಂಪರೆ ಶುರುವಾಯಿತು ಅಂತ ಹೇಳ್ಬೋದು. ಅವರನ್ನು ನೆನಪಿಸ್ಕೊಳ್ಳೋದೇ ಒಂಥರ ಖುಷಿ ಇರುತ್ತೆ. ಒಂದು ಚೈತನ್ಯದ ಚಿಲುಮೆ ಆಗಿದ್ದರು. ಇವಾಗ ನಮ್ಮ ಅಭ್ಯಾಸನ ಶುರು ಮಾಡೋಣ. ಎಲ್ಲರೂ ವಜ್ರಾಸನಕ್ಕೆ ಬನ್ನಿ. ಇದು ಕೂಡ ಅವರಿಂದಲೇ ನಾನು ಪಡ್ಕೊಂಡಿದ್ದು. ಈಗ ನಾನೇನು ಹೇಳ್ತೀನಿ ಅದನ್ನು ಕೂಡ ವಿಭಾಗೀಯ ಉಸಿರಾಟದ ಹಲವು ಆಯಾಮಗಳನ್ನು ನಾನು ನಿನ್ನೆ ಶುರು ಮಾಡಿದ್ದೆ, ಡಿಟೇಲ್ ಆಗಿ ಹೇಳಿದ್ದೆ. ಆದರೆ ಈಗ ಅದನ್ನು ಆ ಬುನಾದಿ ಮೇಲೆ ನಾವು ಬೇಗ ಬೇಗ ಮುಂದೆ ಹೋಗೋಣ ಅಂತ ಹೇಳ್ತಾ, ವಿಭಾಗೀಯ ಉಸಿರಾಟದಲ್ಲಿ ಶ್ವಾಸಕೋಶದಲ್ಲಿ 3 ಉಪಕೋಶಗಳಿರ್ತವೆ ಅಂತ. ಹಾಗೆ ಕೆಳ ಉಪಕೋಶ, ಮಧ್ಯಮ ಉಪಕೋಶ ಮತ್ತು ಮೇಲಿನ ಉಪಕೋಶ, ಆ 3ನ್ನು ನಾವು ಬಳಸಬೇಕು. ಅಂದರೆ ಇಡೀ ದೇಹಕ್ಕೆ ಸಾಕಷ್ಟು ಪ್ರಾಣವಾಯುವಿನ ಪೂರೈಕೆ ಆಗ್ತದೆ ಅಂತ. ನಾವು ಹಾಗೆ ಬಳಸ್ತಿರೋದಿಲ್ಲ. ಮಗು ಇದ್ದಾಗ ಕೆಳ ಉಪಕೋಶ ಆ್ಯಕ್ಟಿವ್ ಆಗಿರುತ್ತೆ, ಅದನ್ನು ಮರೆತು ಬಿಡ್ತೀವಿ ನಾವು. ಯಾವಾಗ ಪಕ್ಕೆಲುಬನ್ನು ಬಳಸೋಕೆ ಶುರು ಮಾಡ್ತೀವಿ ಆವಾಗ ಕೆಳಗಿನ ಉಪಕೋಶ ಬಳಕೆ ಕಡಿಮೆ ಆಗಿಬಿಟ್ಟು ಬರೀ ಮಧ್ಯಮ ಉಪಕೋಶವನ್ನು ಮಾತ್ರ ಬಳಸೋದ್ರಿಂದ ನಮ್ಮ ಹೃದಯದ ಮೇಲಿನ ಒತ್ತಡ ಹೆಚ್ಚಾಗ್ತಾ ಬರ್ತದೆ. ಹಾಗೆ ಕೆಮ್ಮು, ದಮ್ಮು ಮತ್ತು ಹೃದಯ ಕಾಯಿಲೆಗಳೆಲ್ಲ ಬರೋದು ನಾವು ಕೆಳಗಿನ ಉಪಕೋಶವನ್ನು ಮರೆತಿದ್ದಕ್ಕೆ ಅನ್ನೋದಕ್ಕೆ ನಾವು ನಿನ್ನೆ ಅದನ್ನು ನೆನಪು ಮಾಡಿಕೊಟ್ವಿ. ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ನಾಭಿಯಿಂದಲೇ ಉಸಿರಾಡಿಸ್ಬೇಕು, ಮೂಗನ್ನು ಮರೆತು ಬಿಡಬೇಕು. ನಾನು ಮೂಗಿಂದ ಉಸಿರಾಡಿಸ್ತೇನೆ ಅನ್ನೋದೇ ಅಹಂ. ಅದೇ ಎಲ್ಲ ನನ್ನ ಏನೇನು ನಮಗೆ ಕಷ್ಟ ಅಂತ ಅಂದ್ಕೊಳ್ತೀವಿ ನಾವು ಇವತ್ತು, ನಾನು, ನನ್ನದು, ಆಮೇಲೆ ಭೇದ ಭಾವ, ದ್ವೇಷ, ಅಸೂಯೆ, ಕಷ್ಟ, ದ್ವಂದ್ವ, ದುಮ್ಮಾನ, ಎಲ್ಲದಕ್ಕೂ ಕೂಡ ಇದೇ ನಾನು. ಈ ನಾನು ಮೂಗಿನಿಂದ ಉಸಿರಾಡಿಸುವ ನಾನು ಇದೆಯಲ್ಲ, ಯಾಕೆಂದರೆ ಅಲ್ಲಿ ಶ್ವಾಸ ಮತ್ತು ನಿಶ್ವಾಸ ಅಂತ 2 ಬರೋದ್ರಿಂದ ಅದೇ ಎಲ್ಲ ದ್ವಂದ್ವಗಳಿಗೂ ಹುಟ್ಟು ಹಾಕ್ತಾ ಹೋಗುತ್ತೆ ಅಂತ. ನಾಭಿಯಿಂದ ಉಸಿರಾಡಿಸುವ ಒಂದು ಅದೇನು ಕಲ್ಪನೆ ಏನಲ್ಲ, ಅದು ವಾಸ್ತವ. ನಾವು ಹೊಟ್ಟೆನಲ್ಲಿರುವಾಗ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ, ಆದರೆ ಮರ್ತಿದ್ದೀವಿ ಅಷ್ಟೇ. ಕರಳು ಬಳ್ಳಿ ಕಟ್ಟಾದರೆ ಏನಾಯಿತು, ತಾಯಿಯ ಕರಳು ಬಳ್ಳಿ ಕಟ್ಟಾದರೆ ಏನಾಯಿತು, ತಾಯಿಯ ಪ್ರಜ್ಞೆಯ ಒಂದು ವಿಶ್ವ ಪ್ರಾಣಶಕ್ತಿಯ ಕರಳು ಬಳ್ಳಿಯ ಜೊತೆ ಸಂಬಂಧ ಮಾಡಿಕೊಳ್ಬೇಕು. ಹಾಗೆ ತಾಯಿಯ ಪ್ರಕೃತಿ ಮಾತೆಯ ಒಂದು ಗರ್ಭಸ್ಥ ಶಿಶುವಾಗಿ ನಾವಿರ್ತೀವಿ. ಅಲ್ಲಿ ನಾನು ಅನ್ನೋದು ಒಂದೇ ಇರ್ತದೆ, ಹೀಗೆ ಭಿನ್ನ ಭಿನ್ನ ನಾನುಗಳು ಇರೋದಿಲ್ಲ, ಒಂದೇ ನಾನು. ಅದು ಶ್ರೇಷ್ಠ ಜೀವ, ಅದಕ್ಕೇನೆ ಈಶ್ವರ ಅಂತಲೂ ಕರೀತಾರೆ. ಈಶ್ವರೀಯ ಒಂದು ಉಸಿರು, ಅದಕ್ಕೆ ಸ್ಫೂರ್ತಿ ಅಂತ. ಈ ಜೀವ ಶ್ವಾಸ ನಿಶ್ವಾಸದಲ್ಲಿ ಉಸಿರಾಡಿಸ್ತದೆ. ಈಶ್ವರನ ಉಸಿರಿಗೆ ಏನಂತ ಕರೀತಾರೆ ಹೇಳಿದೆ ನಾನು, ಸ್ಫೂರ್ತಿ ಅಂತ. ಅಂದರೆ ಈಗ ಸಮಯ ಸ್ಫೂರ್ತಿ ಅಂತ ಹೇಳ್ತಾರೆ. ನಾನು ಆ ಟೈಮ್ಗೆ ಏನು ಮಾಡಬೇಕು ಅಂತ ಟಕ್ ಅಂತ ನಾವೇನೂ ತಯಾರಿ ಇಲ್ಲದೇ ಮಾಡಿಬಿಡ್ತೀವಿ ನೋಡಿ, ಅದಕ್ಕೆ ಸ್ಫೂರ್ತಿ ಅಂತ ಕರೀತಾರೆ. ನಾವು ಮನುಷ್ಯರು ಇಲ್ಲ ಅಂದರೆ ಏನು ಮಾಡ್ತೀವಿ, ನಾವು ಮೊದಲೇ ಹೇಳಬಾರ್ದೇನು, ಕೇಳಬಾರ್ದೇನು, ನನಗೆ ತಿಳಿಲಿಲ್ಲ, ನಂಗೆ ತಿಳ್ಕೊಬೇಕು, ಆಮೇಲೆ ಮಾಡೋಣ, ನೋಡೋಣ, ನಾನೇನು ಪ್ಲ್ಯಾನ್ ಮಾಡಿಲ್ಲ, ಹಿಂಗೆಲ್ಲ 1000 ಮಾತಾಡಲ್ವ ನಾವು ಒಂದು ಸಣ್ಣ ಕೆಲಸಕ್ಕೂ ಕೂಡ. ಇದು ಮನುಷ್ಯ ಸಹಜವಾಗಿ ಶ್ವಾಸ ನಿಶ್ವಾಸದ ಜೀವಿ, ಇದಕ್ಕೆ ವಾಯು ಪ್ರಾಣಿ ಅಂತ ಕರೀತಾರೆ. ಆದರೆ ನಾವು ಲಿಂಗ ಪ್ರಾಣಿಗಳಾಗಬೇಕು. ಲಿಂಗ ಪ್ರಾಣಿ ಅಂತಂದರೆ ಸ್ಫೂರ್ತಿಯಿಂದ ಕೆಲಸ ಮಾಡು, ಯೋಜನೆ ಹಾಕಿ ಹೇಳಿ ಕೇಳಿ, ಹೌದಾ, ನಾಳೆ ನಾಡಿದ್ದು ಹಾಗೆ ಮೀನ ಮೇಷ ಮುಹೂರ್ತ ನೋಡಿ ಅಲ್ವಾ, ಹೀಗೆ ಅಲ್ಲ. ಆ ಸಮಯಕ್ಕೆ ತತ್ಕಾಲಕ್ಕೆ ಅದು ಒದಗಬೇಕು, ನಮಗೆ ಆ ಜ್ಞಾನ ಒದಗಬೇಕು, ಕ್ರಿಯೆ ಬರಬೇಕು. ಅದು ಈಶ್ವರನಿಂದ ನಮಗೆ ಬಳುವಳಿಯಾಗಿ ಸಿಕ್ಕುವಂಥದ್ದು. ಈಶ್ವರನ ಉಸಿರು ಅಂದರೆ ಈ ವಿಶ್ವ ಪ್ರಾಣವೇ ಆತನ ಉಸಿರು. ಆಕಾಶ, ವಾಯು, ತೇಜ, ಜಲ, ಪೃಥ್ವಿ, ಇದು ಈ ಪಂಚಪ್ರಾಣಗಳೇ ವಿಶ್ವ ಪ್ರಾಣಗಳು, ಅದು ಈಶ್ವರನ ಉಸಿರು. ಅದಕ್ಕೆ ನಾವು ತೆರೆದುಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು. ಅದನ್ನು ನಾನು ನಿಮಗೆ ಒಂದು ಪ್ರಜ್ಞೆ ತಂದುಕೊಟ್ಟಿದ್ದೆ. ತಾಯಿಯ ಕರಳು ಬಳ್ಳಿ ನಮಗೆ ಕಟ್ಟಾಗಿದ್ದರೂ ಕೂಡ ತಾಯಿಯ ಪ್ರಜ್ಞಾಗರ್ಭದಲ್ಲಿ ನಾವು ವಿಕಾಸವಾಗುತ್ತಿರುತ್ತೇವೆ.
ಗರ್ಭದಿಂದ ಹೊರಗೆ ಬಂದಿದ್ದೀವಿ, ಹೌದಾ? ಆದರೆ ಪ್ರಜ್ಞಾಗರ್ಭದ ಒಳಗೆ ಪ್ರವೇಶ ಮಾಡುವುದು ಅದು ನಮಗೆ ಬೇಕಾಗಿರೋ ಸಂಸ್ಕಾರ. ಅದಕ್ಕೆ ಧರ್ಮ ಸಂಸ್ಕಾರ ಅಂತ ಹೇಳ್ತಾರೆ. ನಮ್ಮಲ್ಲಿ ಅದನ್ನು ಇಷ್ಟಲಿಂಗು ಥರ ಈಗ ಪ್ರಾಣಪೀಠಿಕೆ ಅಂತ ಬರ್ತೈತೆ. ಈಶ್ವರಲಿಂಗು ನೋಡಿದ್ದೀರಲ್ಲ, ಅದೇ ಥರ. ಈಗ ಹೆಂಗೆ ಗೊತ್ತಾ, ನಾವು ಯೋಗ ಪ್ರಾಣಾಯಾಮ ಎಲ್ಲ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲೂ ನಮ್ಮ ದೇಹದ ಆಕಾರದಲ್ಲಿಯೇ ಇರುವಂತಹ ಒಂದು ಪ್ರಾಣ ಪ್ರಭಾವಲಯವನ್ನು ನಿರ್ಮಾಣ ಮಾಡಿಕೊಳ್ಳುತ್ತೇವೆ. ಅದು ಹೆಂಗೈತೆ ನೋಡಿರಿ, ಈಶ್ವರಲಿಂಗು ಥರ ಇಲ್ವಾ? ಹೀಗೆ ನೋಡಿ, ಹೀಗೆ ಇಲ್ವಾ? ಹಾಂ, ಅದನ್ನೇ ತೆಗೆದು ಅಲ್ಲಿ ದೇವಸ್ಥಾನದಲ್ಲಿ ಇಟ್ಟಿರೋದು. ನಿಮ್ಮದೇ ಪ್ರಾಣ ಪ್ರಭಾವಲಯ. ಅದು ನಾವು ಶಂಕರನಿಗೆ ಸೇರಿದ್ದು, ಶಿವನಿಗೆ. ಶಂಕರ ಸಾಧನೆ ಮಾಡಿರೋದ್ರಿಂದ ಅದು ಶಂಕರನದ್ದಾಯಿತು ಅಲ್ವಾ? ನಾವು ಸಾಧನೆ ಮಾಡಿದರೆ ನಮ್ಮ ಪ್ರಾಣಪೀಠಿಕೆಯನ್ನು ನಾವು ನಿರ್ಮಾಣ ಮಾಡಿಕೊಳ್ಳಬಹುದು. ಅದು ವಿಶ್ವ ಪ್ರಾಣದ ಜೊತೆಗೆ ಸಂಬಂಧ ಮಾಡ್ಕೊಂಡೈತೆ, ಹೌದು? ಹಾಂ, ಈಶ್ವರನ ಜೊತೆಗೆ ಸಂಬಂಧ ಮಾಡ್ಕೊಂಡೈತೆ ಆ ಪ್ರಾಣ ಪ್ರಭಾವಲಯ. ಅದು ನಮಗೆ ಒಮ್ಮೆಲೆ ಸಿಕ್ಕೋದಿಲ್ಲ, ಅದು ಹಾಗೆ ಬಿದ್ಕೊಂಡಿಲ್ಲ. ಹೇಗೆ ನಾವು ತಾಯಿ ಗರ್ಭ ಆರೋಗ್ಯವಾಗಿದ್ದರೆ ನಾವು ಚೆನ್ನಾಗಿ ಉಸಿರಾಡಿಸೋ ಪ್ರಾಣಿಗಳಾಗಿ ಹೊರಗೆ ಬರ್ತೀವಿ ಅಲ್ವಾ? ಹಾಗೆಯೇ ನಾವು ಆರೋಗ್ಯ ನಿಯಮಗಳನ್ನು ಪಾಲಿಸುವುದರಿಂದ ನಮ್ಮ ಪ್ರಾಣ ಪ್ರಭಾವಲಯವನ್ನು ನಾವು ನಿರ್ಮಾಣ ಮಾಡ್ಕೊಳ್ತಾ ಹೋಗ್ತೇವೆ. ನಾವು ಮಾಡ್ಕೋಬೇಕು ಅದನ್ನು. ಸುಮ್ಮನೆ ಅಪ್ಪ ಒಂದಿಷ್ಟು ದುಡ್ಡಿಟ್ಟಿದ್ದಾನೆ ಅಂದರೆ ಅಷ್ಟಕ್ಕೆ ಮುಗಿತೇನು? ನಾವು ದುಡಿಸ್ಬೇಕು ಅದನ್ನು, ನಾವು ಅದನ್ನು ವೃದ್ಧಿ ಮಾಡ್ಕೊಳ್ಬೇಕು ಅಂತಿರುತ್ತಲ್ವ. ಹಾಗೆ ನಮಗೆ ಉಸಿರು ಸಿಕ್ಕಿದೆ ಅಂದ ಮಾತ್ರಕ್ಕೆ ನಮ್ಮ ಸುತ್ತಮುತ್ತಲು ಪ್ರಾಣ ಪ್ರಭಾವಲಯ ಸದೃಢವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರಾದರೂ ಸದೃಢವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಅರ್ಥ ಏನು? ತುಂಬಾ ಕೊಬ್ಬು, ದಪ್ಪ, ಎತ್ತರ, ಅದಕ್ಕೆ ಆರೋಗ್ಯ ಅಂತ ಹೇಳ್ತಾರೇನು? ಇಲ್ಲ. ಅವರ ಪ್ರಾಣ ಪ್ರಭಾವಲಯ ಎಷ್ಟು ಭದ್ರವಾಗಿದೆಯೋ ಅದು ಅವರ ಸದೃಢತೆ. ಅವರು ಚೆನ್ನಾಗಿದ್ದಾರೆ, ಶ್ರೀಮಂತರು, ಉಳ್ಳವರು ಅಲ್ವಾ? ತುಂಬ ಬಲ್ಲಿದರು ಅಂತ ಹೇಳ್ತಾರಲ್ಲ, ಆರೋಗ್ಯವಂತ. ಇವೆಲ್ಲ ಮೌಲ್ಯಗಳು ಎಲ್ಲಿದ್ದಾವೆ? ಈಶ್ವರನವು ಇವೆಲ್ಲ. ಆರೋಗ್ಯವಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಆನಂದವಾಗಿದ್ದಾರೆ, ಶಾಂತವಾಗಿದ್ದಾರೆ. ಅವ್ರ ಹತ್ರ ಹೋಗಿ ಕೂತ್ರೆ ನಮಗೆ ಖುಷಿಯಾಗತ್ತೆ. ಅವ್ರ ಮಾತು ಕೇಳ್ತಾ ಇದ್ದರೆ ಕೇಳಬೇಕು ಅನಿಸುತ್ತೆ ಅಲ್ವಾ? ಆನಂದ ಅನಿಸುತ್ತೆ. ಇದೆಲ್ಲ ಭಾವನೆಗಳು ಯಾರಿಂದ ಬರ್ತವೆ? ಇವೆಲ್ಲ ಈಶ್ವರನಿಂದ ಹಿಂಗೆ ಪ್ರಕ್ಷೇಪಿತಗೊಳ್ತಿರ್ತಾವೆ ಕಿರಣಗಳು. ಹಿಂಗೆ ಸೂರ್ಯನಿಂದ ಬಿಸಿಲು ಕಿರಣಗಳು ಹೇಗೆ ಬೇಡ ಅಂದರೂ ಬಿಡೋಕ್ಕಾಗಲ್ಲ. ಸೂರ್ಯನಿಗೆ ಬಿಸಿಲು ಬಿಟ್ಟಿರೋಕ್ಕಾಗತ್ತಾ? ಕಿರಣ ಬಿಟ್ಟಿರೋಕ್ಕಾಗಲ್ಲ. ಅವನು ಬೇಡ ಅಂದರೂ ಬೇಕಂದರೂ ಅವು ಕಿರಣಗಳು ಸುಸ್ತನೇ ಇರ್ತವೆ. ಹಾಗೆ ಈಶ್ವರನಿಂದ ಈ ಎಲ್ಲ ಸ್ಫೂರ್ತಿಯ ಚಿಲುಮೆಗಳು ಹಾಗೆ ನಮ್ಮ ಸುತ್ತಲೂ ಕೂಡ ಹಾಗೆ ಸುತ್ತುತ್ತಾ ಇರಬೇಕು. ಈಶ್ವರನ ಆ ಕಿರಣಗಳು ಪ್ರಕ್ಷೇಪಿತಗೊಳ್ತಾ ಇರಬೇಕು. ಆ ಸಮಯ ಸ್ಫೂರ್ತ ಚೇತನ ನಮ್ಮೊಳಗೆ ಅವತರಿಸಬೇಕು. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದೀವಿ. ಈಗೇನೆಲ್ಲ ಮಾಡ್ತಾಯಿದ್ದೀವಿ? ನಮನಶೀಲತೆ. ಅದಕ್ಕೆ ಈಶ್ವರ ಪ್ರಣಿಧಾನ ಅಂತ ನಾವು ಪತಂಜಲಿಯಲ್ಲಿ ಹೇಳ್ತೇವೆ. ಈಶ್ವರನಿಗೆ ನಮನಶೀಲರಾಗುವುದು. ಸಮುದ್ರ ಹರಿತಾ ಇರ್ತದೆ ಅಥವಾ ನೀರು ಹರಿತಾ ಇರ್ತದೆ ನದಿನಲ್ಲಿ. ನಾವು ಬಾಗಿದರೆ ಅದು ನಮಗೆ ಸಿಕ್ಕತ್ತೆ. ಬೊಗ್ಸೆನಲ್ಲಾದ್ರೂ ಸಿಕ್ಕತ್ತೆ, ಬಿಂದಿಗೆನಲ್ಲಾದ್ರೂ ಸಿಕ್ಕತ್ತೆ. ಹಾಗೆ ಈಶ್ವರ ಇದ್ದಾನೆ ಅಲ್ವಾ? ಸಹಜವಾಗಿ ಹೆಂಗೆ ಸೂರ್ಯಕಿರಣಗಳು ಪ್ರಕ್ಷೇಪಿತಗೊಳ್ತಾ ಇದ್ದಾವೋ ಹಾಗೆ ಅನಂತ ಜ್ಞಾನಗುಣಗಳನ್ನು ಹೊಂದಿದಂತಹ ಈಶ್ವರನ ಅಸ್ತಿತ್ವ ಇದೆ. ಅದು ಸಮಗ್ರವಾಗಿದೆ, ಎಲ್ಲ ಕಡೆಗೂ ಇದೆ. ನಾವು ಬಾಗಿದರೆ ಅದನ್ನು ಎತ್ತಿಕೊಳ್ಳುತ್ತೇವೆ. ಈ ರುದ್ರಪಾಠ ಎಲ್ಲ ಕೇಳಿರ್ಬೋದು. ಅದರಲ್ಲಿ ಏನಿದೆ? ಬರೀ ನಮನ ಅಲ್ವಾ? ಆ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ, ಈ ರೂಪದಲ್ಲಿರುವ ಎಲ್ಲ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ. ಬೇರೆ ಏನಾದರೂ ಇದೆಯಾ? ಮೂಲದಲ್ಲಿ ರುದ್ರ ಇರೋದು ನಮಕ ಮಾತ್ರ. ಆಮೇಲೆ ಇವರು ಫಲಾನುಭವಿಗಳಾಗಬೇಕು ನಾವು ಅನ್ನೋದಕ್ಕೆ ಚಮಕ ಅಂತ ಸೇರಿಸಿರೋದು. ಈಗ ಸರ್ಕಸ್ನಲ್ಲಿ ಒಂದು ನಕಲಿ ಶಾಮಂತ ಇರ್ತದಲ್ಲ, ಹೌದಾ? ಒಂದು ಗಂಭೀರವಾದ ಚಿತ್ರದಲ್ಲಿ ಒಂದು ಕಾಮಿಡಿ ಅಂತ ಇರ್ತದಲ್ಲ, ಹಂಗೆ ಅದು ನಮಕದ ಮೂಲದಲ್ಲಿ ಅದು ನಮಕ ಮಾತ್ರ. ಆಮೇಲೆ ಅದನ್ನು ಚಮಕ ಅಂದರೆ ಜನರನ್ನು ಆಕರ್ಷಣೆ ಮಾಡಬೇಕು. ಆಮೇಲೆ ಅದ್ರ ಬಗ್ಗೆ ಪ್ರವೃತ್ತಿ ಹುಟ್ಟಬೇಕು. ಏನಾದ್ರು ಸಿಕ್ಕತ್ತೆ ಅಂತ ಮಾಡಲಿ, ಬೇಡಿಕೊಳ್ಳಿ ಅಂತ ಹಾಗೆ ಮಾಡಿದ್ದು ಬಿಟ್ಟರೆ ವಾಸ್ತವದಲ್ಲಿ ನಮನವೇ. ಗುರುವಿಗೆ ಏನು ಬೇಕು? ನಮಸ್ಕಾರ. ಹೌದು?
ಮತ್ತು ಯಾರು ಗುರು? ಈಶ್ವರನೇ ಗುರು. ಆ ಪ್ರಾಣಪೀಠಿಕೆಯೇ ಗುರು, ನಿಮ್ಮೊಳಗಿರುವ ಗುರು. ನಿಮ್ಮ ಉಸಿರಿನೊಳಗೆ ಪ್ರಾಣವು ಅರಿವು ರೂಪದಲ್ಲಿ, ಬೀಜ ರೂಪದಲ್ಲಿ ಸ್ವಯವಾಗಿದೆ. ಅದನ್ನು ನಾವು ಬಿತ್ತಿ ಬೆಳ್ಕೊಂಡು ಅದನ್ನು ಏನು ಮಾಡಬೇಕು? ವಿಕಾಸ ಮಾಡಿಕೊಂಡಾಗ ಅದು ಗುರು ರೂಪದಲ್ಲಿ ನಿಮ್ಮೊಳಗೆ ಅದು ಆಯತವಾಗುತ್ತದೆ. ನಿಮ್ಮ ದೇಹದ ಒಳಗೇ ಅದನ್ನು ಆಯತ ಮಾಡಿಕೊಳ್ಳುವುದು ಗುರು ರೂಪ. ಅದು ಪತಂಜಲಿಯಲ್ಲಿ ಅದು ಬರುತ್ತೆ. ಪೂರ್ವೇಶಾಮಪಿ ಗುರು ಕಾಲೇನ ಅನವಚ್ಛದ. ಅಂದರೆ ಎಲ್ಲ ಗುರುಗಳಿಗೆ ಗುರುವಾಗಿರುವ ಈಶ್ವರನು ಕಾಲದಿಂದ ಅಬಾಧಿತವಾಗಿರುವನು. ಅಂದರೆ ಕಾಲದಿಂದ ಬಾಧೆಗೊಳ್ಳುವುದಿಲ್ಲ. ಎಲ್ಲ ಗುರುಗಳು ಬರ್ತಾರೆ, ಕಾಲನ ಗರ್ಭದಲ್ಲಿ ಸರಿದು ಬಿಡ್ತಾರೆ. ಆದರೆ ಈಶ್ವರನಿಗೆ ಮಾತ್ರ ಕಾಲದ ಆರೋಪವಿಲ್ಲ, ಕರ್ಮದ ಆರೋಪವಿಲ್ಲ. ಕಾಲದಿಂದ ಬಾಧೆಗೊಳ್ಳದಂತೆ ಸದಾ ನಮ್ಮೊಂದಿಗೆ ಇರುವಂತಹ ಈಶ್ವರ. ಅಂದರೆ ನಾವು ಹುಟ್ಟೋಕ್ಕಿಂತ ಮುಂಚೆನೂ ನಮ್ಮ ಜೊತೆಗೆ ಈಶ್ವರ ಇದ್ದ, ಹುಟ್ಟಿದ ಮೇಲೂ ಇರ್ತಾನೆ, ಸತ್ತ ಮೇಲೂ ಕೂಡ ಮುಂದುವರಿತಾನೆ. ನಮ್ಮ ಸಾಧನೆ ಅರಿವಿನ ಶರೀರ, ಅದಕ್ಕೆ ಧರ್ಮ ಶರೀರ ಅಂತ ಕರೀತಾರೆ. ಅದನ್ನೇ ಅಷ್ಟ ಆವರಣಗಳು ಅಂತ ಹೇಳ್ತಾರೆ. ಗುರು, ಲಿಂಗ, ಜಂಗಮ, ಮಂತ್ರ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ. ಇದನ್ನು ಅಷ್ಟಾಂಗ ಯೋಗಗಳು, ಅಷ್ಟತನುಗಳು ಅಂತ ಹೇಳ್ತಾರೆ ಅಲ್ವಾ? ಮಿಕ್ಕಿದ ಯೋಗದಲ್ಲಿ ಈಶ್ವರನ ಅಷ್ಟತನುಗಳು ಅಂತ ಹೇಳ್ತಾರೆ. ನಮ್ಮಲ್ಲಿ ನಾವೇನು ಹೇಳ್ತೀವಿ? ರುದ್ರನ ಯೋಗದಲ್ಲಿ ಅಷ್ಟಾವರಣಗಳು. ಅಂದರೆ ಈಶ್ವರನಿಗೆ 8 ಆಯಾಮ, ಶರೀರದ 8 ಆಯಾಮಗಳಿವೆ. ಕೊನೆಯದ್ದು ಅದು ಅಕಾಯ. ಈಶ್ವರ ಹೇಗಿದ್ದಾನೆ ಅಂದರೆ ಅಕಾಯ. 7 ಆಯಾಮಗಳನ್ನು ನಾವು ಜೀವದಲ್ಲಿ ಅನುಭವಿಸ್ತೀವಿ, ಜೀವಿಗಳಾಗಿ ಅನುಭವಿಸ್ಬೇಕು. 7 ಆಯಾಮಗಳಲ್ಲಿ ನಮ್ಮ ಆರೋಗ್ಯದ ಬೇರುಗಳು ಹರಡಿರ್ತವೆ ಅಂತ. ಒಮ್ಮೆ ಸ್ಥೂಲ ದೇಹಕ್ಕೆ ಯಾವ ಕಷ್ಟವೂ ಬರೋದಿಲ್ಲ, ಯಾವ ರೋಗವೂ ಬರೋದಿಲ್ಲ. ಅದು ನಮ್ಮ 7 ಆಯಾಮಗಳಲ್ಲಿ ಎಲ್ಲೋ ಒಂದು ಕಡೆ ಅದು ಪ್ರವೇಶ ಪಡೆದಿರ್ತತೆ. ಅದು ಇಲ್ಲಿ ಪ್ರತಿಫಲನ ಆಗ್ತಿರ್ತತೆ. ಇದು ಬರೀ ಕನ್ನಡಿ ಮಾತ್ರ. ಕನ್ನಡಿನಿಗೆ ನಾವು ಮೇಕಪ್ ಮಾಡ್ತೀವ ಅಥವಾ ನಮಗೆ ಮಾಡ್ಕೋತೀವ? ನಮಗೆ ಮಾಡ್ಕೋತೀವಿ. ಹಾಗೆ ನಮಗೆ ಅನ್ನೋದು ಶುರುವಾಗೋದು ಎಲ್ಲಿಂದ? ಪ್ರಾಣ ಪ್ರಭಾವಲಯದಿಂದ ಶುರುವಾಗತ್ತೆ. ಹೌದು. ಆಮೇಲೆ 7 ಆಯಾಮಗಳು. ಹೌದು. ಇದು ಕನ್ನಡಿ ಮಾತ್ರ. ಹಾಗಾದರೆ ಕನ್ನಡಿನಲ್ಲಿ ನೋಡಬೇಕು. ಕೆಲಸ ಎಲ್ಲಿ ಮಾಡಬೇಕು? ಪ್ರಾಣ ಪ್ರಭಾವಲಯದಲ್ಲಿನೇ ಕೆಲಸ ಮಾಡಬೇಕು. ಇನ್ನೂ ಬಲ್ಲಿದರು ಮಿಕ್ಕ ಮತ್ತು 7 ಆಯಾಮಗಳಲ್ಲಿ ಕೆಲಸ ಮಾಡೋದನ್ನು ಕಲ್ತಿರ್ತಾರೆ ಯೋಗಿಗಳು. ಅದಕ್ಕೆ ಅವರು ಇಡೀ ವಿಶ್ವಕ್ಕೆ ಒಳಿತನ್ನು ಬಯಸುವವರಾಗಿರುತ್ತಾರೆ. ಸಕಲ ಜೀವರಾಶಿಗಳಿಗೆ ಒಳಿತನ್ನು ಬಯಸುವವರಾಗಿರುತ್ತಾರೆ. ಹೌದು. ಆ ಮಟ್ಟಕ್ಕೆ ನಾವು ಬೆಳಿಬೇಕಾ? ಅಟ್ಲೀಸ್ಟ್ ಈಗ ನಾವು ನಮಗೆ ಒಳಿತಾಗಲಿ ಅಂತ ಸಂಕಲ್ಪವನ್ನು ಮಾಡಿದ್ದೇವೆ. ಕೊನೆಯಲ್ಲಿ ನಾವೇನು ಮಾಡ್ತೇವೆ? ಇಡೀ ಎಲ್ಲ ಜೀವರಾಶಿಗಳಿಗೆ ಒಳಿತಾಗಲಿ ಅಂತ ನಮ್ಮ ಸಂಕಲ್ಪವನ್ನು ವಿಲೀನ ಮಾಡಬೇಕು. ಮೊದಲು ನನಗೋಸ್ಕರ ಅಂತ ಶುರು ಮಾಡಬೇಕು. ಆಮೇಲೆ ಎಲ್ಲರಿಗೆ ಒಳಿತಾಗಲಿ ಅಂತ ಸಂಕಲ್ಪವನ್ನು ವಿಲೀನ ಮಾಡಿದಾಗ ನನಗೆ ಸಿಕ್ಕೋದು. ಬರೀ ನನಗೆ ಆಗಲಿ ಅಂದರೆ ನನಗೆ ಸಿಕ್ಕೋದಿಲ್ಲ. ನಾವು ಎಷ್ಟು ಸಾಧನೆ ಮಾಡಿದರೂ ಕೂಡ ನಮಗೆ ದಕ್ಕೋದಿಲ್ಲ. ಹೌದಾ? ಇದು ಗೊತ್ತಿರಬೇಕು. ಅಂದರೆ ಕೊನೆಗೆ ಈಶ್ವರನಲ್ಲಿ ನಮನಶೀಲರಾಗುವುದು, ಸಂಕಲ್ಪವನ್ನು ವಿಲೀನ ಮಾಡುವುದು, ಅಂದರೆ ಈಶ್ವರನಿಗೆ ಒಪ್ಪಿಸುವುದು. ಪ್ರಾರಂಭವೂ ಈಶ್ವರನಿಂದಲೇ, ಕೊನೆಯೂ ಈಶ್ವರನಿಂದಲೇ. ಹಾಗಾದರೆ ಈ ಪ್ರಾಣ ಪ್ರಭಾವಲಯವನ್ನು ನಾವೇ ರೂಪಿಸಿಕೊಳ್ಳಬೇಕಾಗುತ್ತದೆ. ಈ ಪ್ರಾಣಶಕ್ತಿ ಅದು ಅಧೋಮುಖಿಯಾಗಿ ಹರಿತಾ ಇರ್ತದೆ. ಅದೇ ಹೇಳಿದ್ನಲ್ಲ, ನಮ್ಮ ಹೊಟ್ಟೆಯ ಉಸಿರಿನಿಂದ ಗೊತ್ತಾಗತ್ತೆ. ಯಾರು ಒಬ್ಬ ಯೋಗಿಗಳು ಅರಿಸ್ಟಾಟಲ್ ಹಾಗೆ ಹೇಳ್ತಾರೆ. ಏನಂತಂದರೆ ಅದ್ರ ಹತ್ರ ಬಂದ ಸಾಧಕರನ್ನು ಫಸ್ಟು ಪರೀಕ್ಷೆ ಮಾಡಿ ಒಳಗೆ ಬಿಟ್ಕೊಳ್ತಿದ್ರು. ಅದು ಯಾರಾದರೂ ಬಂದರೆ ನೀನು ಅಂಗಿ ಕಳಿ ಅಂತ ಹೇಳೋದು. ಅಂದರೆ ಗಮನಿಸ್ತಿದ್ರಂತೆ ಅವರು ನಾಭಿಯಿಂದ ಉಸಿರಾಡಿಸ್ತಾ ಇದ್ದಾರಾ ಇಲ್ವಾ ಅಂತ. ನಾಭಿಯಿಂದ ಉಸಿರಾಟ ಇದ್ದರೆ ಮಾತ್ರ ಒಳಗೆ ಬಿಟ್ಕೊಳ್ತಿದ್ರು. ಇಲ್ಲ ಅಂತಂದರೆ ನೀನು ಹೋಗು ಅಂತ ಹೇಳಿಬಿಡ್ತಿದ್ರು. ಈಗ ನಮಗೆ ಯಾರು ಗುರುಗಳಿಲ್ಲ, ನಮಗೆ ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು. ಮೊದಲ ಪರೀಕ್ಷೆ ಏನಂತ ತಿಳ್ಕೊಂಡ್ವಿ ನೆನ್ನೆ ನಾವು? ನಾಭಿಯ ಉಸಿರಾಟ. ಈಗ ಸ್ವಲ್ಪ ನೋಡ್ಕೊಳ್ಳೋಣವಾ?
ಚಿನ್ಮುದ್ರೆ ಇದು ತನ್ನಷ್ಟಕ್ಕೆ ನಾನು ನಿನ್ನೆ ನಾಯಿಯ ಉಸಿರಾಟ ಹೇಳಿಕೊಟ್ಟೆ. ಅದು ಕಲ್ಪನೆ ಬರಲಿ, ಯಾಕೆ ಒಂದು ಅನುಕರಣೆ, ಒಂದು ಪ್ರಾಣಿ ಪ್ರತ್ಯಕ್ಷ ನಮ್ಮ ಮುಂದೆ ಒಂದು ಜೀವಂತ ರೂಪಕ ಬೇಕು ನಮಗೆ ಯಾವಾಗಲೂ. ಹೌದು, ಬಾಯಿಂದ ಹೇಳೋದಕ್ಕಿಂತ ಒಂದು ಚಿತ್ರ, ಒಂದು ಜೀವಂತ ನಿದರ್ಶನ ಇದ್ದರೆ ನಾವು ಬೇಗ ಕಲಿತೀವಿ. ನಾಯಿನ ನೋಡ್ಬೋದು ನೀವೀಗ, ಅದು ಹೇಗೆ ಉಸಿರಾಡ್ಸತ್ತೆ ಅಂತ ಗೊತ್ತಾಗತ್ತೆ. ಅದ್ರ ಕಾಲು ಬಲಿಷ್ಠ ಆಗಿರೋದು ಗೊತ್ತಾಗತ್ತೆ, ಮಿದುಳು ಚುರುಕಾಗಿರೋದು ನಮ್ಮ ಗಮನಕ್ಕೆ ಬರುತ್ತೆ. ಅದು ಉಸಿರಾಡ್ಸೋದನ್ನು ಕೂಡ ನೋಡ್ಬೋದು, ಹೆಂಗೆ ಹೊಡ್ಕೊಳ್ತಿರುತ್ತೆ ಹೊಟ್ಟೆ ಅಲ್ವಾ, ನಾಲ್ಗೆ ಚಾಚಿ, ಅದೆಲ್ಲ ಪ್ರತ್ಯಕ್ಷ ನೋಡಿದಾಗ ಏನಾಗುತ್ತೆ, ಇದನ್ನು ಮಗು ಕೂಡ ಕಲಿಬೋದು. ಏನಪ್ಪ ನಾವು ಅಲ್ಲಿ ಹೋಗಿದ್ವಿ, ಏನೋ ಒಂದು ಕಲಿಸ್ಬಿಟ್ರು, ಇದನ್ನು ಯಾರಿಗೆ ಹೆಂಗೆ ಕಲ್ಸೋಕ್ಕೆ ಸಾಧ್ಯ ಅಂತ ಈಗ ನಿಮಗೆ ಪ್ರಶ್ನೆ ಇಲ್ಲ. ಸೊ ಒಂದು ಸಣ್ಣ ಮಗುವಿಗೂ ನೀವು ಇದನ್ನು ಹೇಳ್ಕೊಡ್ಬೋದು. ಇದಕ್ಕೆ ವಯೋಮಿತಿ ಇಲ್ಲ, 10 ವರ್ಷ ಆಗಲಿ ಹಾಗೇನಿಲ್ಲ. ಯಾಕೆಂದರೆ ಮಗುನಲ್ಲಿ ಅದು ಸಹಜವಾಗಿರುತ್ತೆ. ಅದು ಮರೆಯೋಕ್ಕೆ ಮುಂಚೆನೇ ನೀವು ಹೇಳ್ಕೊಟ್ಬಿಡಿ. 1 ವರ್ಷಕ್ಕೆ ನಾಯಿ ಉಸಿರಾಟ ಹೇಳ್ಕೊಟ್ರೆ ಏನೂ ತಪ್ಪಿಲ್ಲ. ಅದಕ್ಕೆ ಹೇಳ್ಕೊಡಿ, ನಾಯಿನ ನೋಡು, ಗಮನಿಸು ಅಲ್ವಾ. ಅದಕ್ಕೊಂದೊಂದು ಪಾಠ ಇರುತ್ತೆ, ಕುತೂಹಲ. ಮಗು ನೋಡಿ ಎಲ್ಲನೂ ನೋಡುತ್ತೆ, ಸಣ್ಣ ಇರುವೆನೂ ನೋಡ್ತಿರುತ್ತೆ. ಅದಕ್ಕೆ ನೋಡೋದು ಭಾಳ ಖುಷಿ ಅಲ್ವಾ. ಹಾಗೆ ನೋಡೋಕ್ಕೆ ಕಲಿಸಿ, ಅದನ್ನು ಬೆಳೆಸಿ, ಆಮೇಲೆ ಅದು ಅಳವಡಿಸ್ಕೊಳ್ಳಿ. ಮಗುಗೂ ಕೂಡ ಹೇಳ್ಕೊಡಿ, ಮುದುಕರಿಗೂ ಹೇಳ್ಕೊಡಿ ಅಲ್ವಾ. ವಜ್ರಾಸನದಲ್ಲಿ ಕೂಡೋಕ್ಕಾಗಿಲ್ಲ ಅಂದರೆ ಎದ್ದು ನಿಂತ್ಕೊಂಡು ಕಾಲು ನಡುವೆ 1 ಅಡಿಯಷ್ಟು ಅಂತರ ಇಟ್ಟು, ಮೊಣಕಾಲ ಮೇಲೆ ಕೈ ಇಟ್ಟು, ನಾಲ್ಗೆನ ಹೊರಗೆ ಚಾಚಿ ಮುದುಕರು ಕೂಡ ಆ ಹೊಟ್ಟೆ ಉಸಿರಾಟನ ಮಾಡ್ಬೋದು. ಇದೊಂದು ಚಳವಳಿ ಅಂತ ತಗೊಳ್ಳಿ. ನಾನು ಇವತ್ತು 10 ಜನರಿಗೆ ತಲುಪಿಸ್ತೇನೆ, ಹಾಗೆ ನೀವು ಅಂದ್ಕೊಳ್ಳಿ ನೋಡೋಣ. ತುಂಬಾ ಉಪಕಾರ ಆಗುತ್ತೆ, ನಿಮ್ಮಿಂದ ಜ್ಞಾನ ದಾನ ಆಗುತ್ತೆ. ಸರಿನಾ. ಈ ನಾಭಿ ಉಸಿರಾಟದ ಕಡೆ ಗಮನ ಕೊಡಿ. ಎಷ್ಟೇ ಬೆಡ್ ರಿಡನ್ ಆಗಿದ್ರೂ ಕೂಡ ಮುದುಕರು ಮಲ್ಕೊಂಡಾಗ ನೋಡಿ, ಕೂತಾಗ ಟೈಟ್ ಆಗಿರುತ್ತೆ ಈ ಮಸಲ್ಸ್ ಎಲ್ಲ, ಕಷ್ಟ. ಎದ್ದು ನಿಂತ್ಕೊಂಡ್ರೆ ಇನ್ನೂ ಟೈಟ್ ಆಗುತ್ತೆ, ಇನ್ನೂ ಕಷ್ಟ ಹೊಟ್ಟೆ ಉಸಿರಾಟ ಮಾಡೋದು. ಅದೇ ನೀವು ಮಲ್ಕೊಂಡಾಗ, ಅಂಗಾತ ಮಲ್ಕೊಂಡಾಗ ಅದು ಸುಲಭ. ಯಾಕಂದರೆ ಹೊಟ್ಟೆ ಸ್ನಾಯುಗಳು ರಿಲ್ಯಾಕ್ಸ್ ಆಗಿರೋದ್ರಿಂದ ತಪ್ಪು ಮಾಡೋಕ್ಕೆ ಆಗಲ್ಲ. ಯಾರಿಗೆ ಕೂತ್ಕೊಂಡು ನಾಭಿ ಉಸಿರಾಟ ಮಾಡೋಕ್ಕಾಗಲ್ಲ ಅವ್ರಿಗೆ ನೀವು ಅಂಗಾತ ಮಲಗಿಸಿ ಹೇಳ್ಕೊಡಿ. ಅವ್ರಿಗೆ ಸಹಜವಾಗಿ. ಮತ್ತು ಅಲ್ಲೂ ಉಲ್ಟಾ ಆಗ್ತಾಯಿದೆ ಅಂದರೆ ಅವ್ನು ಇನ್ನೊಂದು ಸ್ವಲ್ಪ ಕ್ಷಣದಲ್ಲೇ ಸಾಯ್ತಾನೆ ಅಂತ ತಿಳ್ಕೊಬೇಕು. ಅಂದರೆ ಸಾಯುವ ವ್ಯಕ್ತಿ ಮಾತ್ರ ಉಸಿರು ಹೊರಗೆ ಹಾಕ್ತಿರ್ತಾನೆ, ಹೊಟ್ಟೆ ಡುಮ್ಮ ಆಗ್ತಿರ್ತದೆ. ನೋಡಿದ್ದೀರಿ. ಅಂದರೆ ಮೃತ್ಯುಮುಖಿ ಆಗಿದ್ದಾನೆ, ಇನ್ನು ಸ್ವಲ್ಪದರಲ್ಲೇ ಅವನು ಇಲ್ಲಿ ಶರೀರದಲ್ಲಿ ಅವನು ಸುಖವಾಗಿರೋಕ್ಕೆ ಆಗಲ್ಲ. ಆ ಪ್ರಾಣ ಬಿಡುಗಡೆ ಆಗ್ತದೆ ಶರೀರದಿಂದ, ಯಾಕಂದರೆ ಅದು ಉಪಕರಣ ಸಕ್ಷಮ ಆಗಿಲ್ಲ ಅಂತ ಅರ್ಥ ಆಗುತ್ತೆ. ಈಗ ನಾಯಿ ಉಸಿರು ಗೊತ್ತಿದೆ, ನಾನು ರಿಪೀಟ್ ಮಾಡಲ್ಲ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನೀವು 4 ಜನರಿಗೆ ಹೇಳಬೇಕು ಅಂದಾಗ ಮಾಡ್ತೀರಾ. ಪ್ರತಿ ಊಟಕ್ಕೆ, ನಾಷ್ಟಾಗೆ ಮೊದಲು, ಊಟಕ್ಕೆ ಮೊದಲು, ರಾತ್ರಿ ಊಟಕ್ಕೆ ಹೀಗೆ ಅಂದ್ಕೊಳ್ಳಿ. ನಾನು ನನ್ನ ಪ್ರಾಣಶಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳುತ್ತೇನೆ. ಇದು ಯೋಗ ಅಂತ ಅಂದ್ಕೋಬೇಡಿ. ನೀವು ಯೋಗ ಮಾಡಿ ರೆಗ್ಯುಲರ್ ಆಗಿ. ಇದನ್ನು ಏನು ಮಾಡಿ ಅಂದರೆ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಶರಣು ಮುದ್ರೆಯನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು. ಮತ್ತು ಇದನ್ನು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ಅರ್ಧ ಗಂಟೆ ಮುಂಚೆ ನನ್ನ ಪ್ರಾಣಶಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳುತ್ತೇನೆ ಅಂತ ಅಂದ್ಕೊಂಡು ನಾಯಿ ಉಸಿರಾಟ ಹಾಗೆ ಮಾಡಿಕೊಳ್ಳಿ. ಆವಾಗ 4 ಜನ ನಿಮ್ಮ ಮನೆಯಲ್ಲಿ ಇರ್ತಾರಲ್ಲ ಅವರನ್ನು ಭಾಗವಹಿಸೋ ಹಾಗೆ ಮಾಡಿಕೊಳ್ಳಿ. ಒಂದು ಜ್ಯೂಸೋ ಏನೋ ಕೊಟ್ಟು, ಹಸಿವು ಅಂದ ತಕ್ಷಣ ಊಟ ಕೊಡಬೇಡಿ. ಇದಕ್ಕೆ ಆಕಾಶ ಸೇವನೆ ಅಂತ ಹೇಳ್ತಾರೆ. ಈಗ ಇಡೀ ದಿನ ಉಪವಾಸ ಮಾಡೋರನ್ನು ನೋಡಿದ್ದೀವಿ, 21 ದಿನ ಉಪವಾಸ ಮಾಡೋರನ್ನು ನೋಡಿದ್ದೀವಿ ಅಲ್ವಾ. ಗಾಂಧೀಜಿಯವರು ಅಂಥವರೆಲ್ಲ ನೋಡಿದಾಗ, ಈ ಮಹಾವೀರ ಅವರೆಲ್ಲ ನೋಡಿದಾಗ ಉಪವಾಸ ಮಾಡಿ ಎಲ್ಲ ಮಹಾತ್ಮರಾಗಿರೋದು. ಆದರೆ ನಮಗೆ ಅಷ್ಟು ಉಪವಾಸ ಮಾಡೋದು ಇವತ್ತಿನ ಕಾಲದಲ್ಲಿ ತುಂಬ ಕಷ್ಟ. ಹೇಳೋದು ಕಷ್ಟ, ಮಾಡೋದು ಕಷ್ಟ. ಆದರೆ ಸಿಂಪಲ್ಲಾಗಿ ಹೇಳ್ತೀನಿ, ನಾನು ಒಂದು ಅನುವೃತ ಹೇಳ್ಕೊಡ್ತೀನಿ. ಏನಂದರೆ ಪ್ರತಿ ಊಟಕ್ಕೂ ಹಸಿವೆ ಆದ ತಕ್ಷಣ ಊಟ ಮಾಡೋಂಗಿಲ್ಲ, ಇದೊಂದು ನಿಯಮ. ಹಸಿವೆ ಆದ ತಕ್ಷಣ ಊಟಕ್ಕೆ ಕೊಡೋಂಗಿಲ್ಲ. ಮನೆಯಲ್ಲಿ ಯಾರೋ ಹಠ ಮಾಡಿದರೂ ಕೊಡೋಂಗಿಲ್ಲ, ಸಿಟ್ಟು ಮಾಡ್ತಿದ್ರೂ ಕೊಡೋಂಗಿಲ್ಲ, ಹುಷಾರಿಲ್ಲ ಅಂದರೂ ಕೊಡೋಂಗಿಲ್ಲ. ಹಸಿವೆ ಅಂದ ತಕ್ಷಣ ಊಟಕ್ಕೆ ಕೊಡೋಂಗಿಲ್ಲ. ಏನು ಮಾಡೋದು? 1 ಗ್ಲಾಸ್ ನೀರೋ, ಶರ್ಬತ್ತೋ, ಎಳನೀರೋ, ಕಷಾಯನೋ, ಏನೋ ಒಂದು ರಸ ಆಹಾರ ಕೊಟ್ಟು 1 ಅರ್ಧ ಗಂಟೆ ಅವರ ಪ್ರಾಣಶಕ್ತಿಯನ್ನು ಅವಲೋಕನ ಮಾಡ್ಕೊಳ್ಳೋ ಒಂದು ಹವ್ಯಾಸ ಮನೆಯಲ್ಲಿ ಶುರು ಮಾಡೋದು. ಇದಕ್ಕೇನಂತ ಕರೀತಾರೆ? ಆಕಾಶ ಸೇವನೆ ಅಂತ ಕರೀತಾರೆ. ನಮಗೆ ಊಟ ಮಾಡೋದು ಗೊತ್ತು, ಆಕಾಶನೂ ಉಣ್ಬೇಕು. ಅಂದರೆ ಆಕಾಶ ಅಂದರೆ ಹಸಿವು, ಆಕಾಶ ಅಂದರೆ ನಮ್ಮ ದೇಹದೊಳಗಿರೋ ಹಸಿವು. ಆ ಹಸಿವೆಯನ್ನು ಅನುಭವಿಸ್ಬೇಕು. ಹಸಿವೆಯನ್ನು ಅನುಭವಿಸೋದ್ರಿಂದ ಹೇಗೆ ವಿದ್ಯುತ್ ತಂತಿನಲ್ಲಿ ವಿದ್ಯುತ್ ಹರಿದು ಬರುತ್ತಲ್ವ, ತಾಮ್ರದ ತಂತಿನಲ್ಲಿ, ಹಾಗೆ ಆಕಾಶ ಒಂದು ಉತ್ತಮ ವಾಹಕ. ಈಶ್ವರನ ಆ ಸ್ಫೂರ್ತಿಯ ಸೆಲೆಗಳು
ಒಡೆಯೋದಕ್ಕೆ, ಸೆಲೆ ಒಡೆಯೋದಕ್ಕೆ, ಅದು ಹರಿದು ಬರೋದಕ್ಕೆ, ಸಂಗ್ರಹ ಆಗೋದಕ್ಕೆ, ವೃದ್ಧಿ ಆಗೋದಕ್ಕೆ, ನಮ್ಮ ಪ್ರಾಣಪೀಠಿಕೆಯನ್ನು ನಾವು ಸಿದ್ಧ ಮಾಡ್ಕೊಳ್ಳೋದಕ್ಕೆ ಅದು ನಮಗೆ ತುಂಬ ಸಹಕಾರಿಯಾಗುತ್ತದೆ. ನಿಯಮ ಗೊತ್ತಾಯ್ತಾ? ನಮ್ಮ ಜೀವನ ಸಂವಿಧಾನದ ಒಂದು ನಿಯಮ, ನಾವೇ ಬರೆದುಕೊಳ್ಳುವಂತಹ ನಿಯಮ ಏನು? ಪ್ರಥಮ ಪುರುಷದಲ್ಲಿ ಹೇಳ್ಕೊಳ್ಳೋದು ನಾನು ಅಂತ. ಯಾರೋ ಹೇಳಿದ್ದಾರೆ ಅಂತಲ್ಲ, ನೀವು ಅಂತ ಬೇಡ, ಅವರು ಅಂತ ಬೇಡ. ನಾನು ಹಸಿವೆ ಆದಾಗ ಕೂಡಲೇ ಅನ್ನ ಆಹಾರಕ್ಕೆ ಕೈ ಹಾಕಲ್ಲ, ಅನ್ನ ಆಹಾರದ ಆಲೋಚನೆಯನ್ನು ಮಾಡುವುದಿಲ್ಲ. ನಾನು ಹಸಿವೆ ಆದಾಗ ಒಂದಿಷ್ಟು ರಸ ಆಹಾರ ಸೇವಿಸಿ ನನ್ನ ಪ್ರಾಣಶಕ್ತಿಯನ್ನು ವೃದ್ಧಿಗೊಳಿಸುವಂತಹ ಅರಿವಿನಿಂದ ಕೂಡಿದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೇನೆ. ಮಾಡ್ಬೋದಾ? ಅದರಲ್ಲಿ ಸೇರಿಸ್ಕೊಂಬಿಡಿ ಈ ನಾಯಿ ಉಸಿರಾಟ. ಈಗ ಅದನ್ನೇ, ಈ ನಾಯಿ ಉಸಿರಾಟ ಬೇಕಿಲ್ಲ, ಸ್ಪರ್ಶ ಬೇಕಿಲ್ಲ, ಮನಸ್ಸಿನ ಶಕ್ತಿಯಿಂದ ಹೇಗೆ ನಾಭಿಯ ಉಸಿರಾಟವನ್ನು ನಾವು ಗೊತ್ತು ಮಾಡ್ಕೋಬೋದು. ಸ್ವಲ್ಪ ನಿಮಗೆ ಇಂಪ್ರೂವ್ ಆದಮೇಲೆ ಇದನ್ನು ನೀವು ಮಾಡ್ಬೋದು. ಚಿನ್ಮುದ್ರೆನಲ್ಲಿ ಕೂತ್ಕೊಂಡು ಪೂರ್ಣ ಹೊಟ್ಟೆ ತುಂಬ ಉಸಿರನ್ನು ತಗೊಂಡು ಉಸಿರನ್ನು ಹೊರಗೆ ಹಾಕ್ತಾ ಅಕಾರವನ್ನು ಉಚ್ಚರಿಸ್ತಾ ಹೊಟ್ಟೆ ಒಳಗೆ ಹೋಗೋದನ್ನು ಗೊತ್ತು ಮಾಡ್ಕೊಳ್ಳಿ. ಇದಕ್ಕೆ ಮುದ್ರೆ ಮತ್ತು ಸ್ವರ ಸಂಚಾಲನೆಯ ಮೂಲಕ ನಾಭಿಯ ಉಸಿರಾಟವನ್ನು ಗೊತ್ತು ಮಾಡಿಕೊಳ್ಳುವುದು. ಈಗ ಮೌನವಾಗಿ ಒಳಗಿನಿಂದ ಅಕಾರವನ್ನು ಕೇಳಿಸ್ಕೊಳ್ತಾ ನಾಭಿಯ ಚಲನೆಯನ್ನು ಗೊತ್ತು ಮಾಡಿಕೊಳ್ಳಿ. ಈಗ ಹಿಡಿತ ಸಿಕ್ತಲ್ಲ, ನಿಮಗೆ ಪೂರ್ಣ ಹಿಡಿತ ಸಿಕ್ತಲ್ಲ. ಮನಸ್ಸಿನ ಶಕ್ತಿಯಿಂದಲೇ ನೀವು ಉಸಿರಾಟವನ್ನು ನಿಯಂತ್ರಣ ಮಾಡುವಷ್ಟು ನಿಮಗೀಗ ವ್ಯವಧಾನ ಬಂದಿದೆ. ಸರಿ, ಈಗ ಕೆಲವರಿಗೆ ದೋಷಗಳೇ ಇರ್ತವೆ, ಅಂದರೆ ದೇಹದಲ್ಲೇ ದೋಷಗಳಿರ್ತವೆ. ಅದು ಶ್ವಾಸನೇ ಅವರಿಗೆ ಸಾಧ್ಯ ಆಗೋದಿಲ್ಲ ಅನ್ನೋ ಸ್ಥಿತಿ ಇರುತ್ತೆ. ಅದನ್ನು ಕೆಲವು ಆಸನಗಳ ಮೂಲಕ ಹೇಗೆ ಸುಧಾರಣೆ ಮಾಡ್ಕೊಳ್ಬೇಕು ನಿಮ್ಗೆ ಗೊತ್ತಿರೋದೇ ಇರುತ್ತೆ. ಅದನ್ನು ನಾನು ಸ್ವಲ್ಪ ಅದ್ರ ಮೇಲೆ ಬೆಳಕು ಚೆಲ್ತೇನೆ. ಅದನ್ನು ನಾಳೆ ದಿನ ಅದನ್ನೇ ಸಬ್ಜೆಕ್ಟ್ ಇಟ್ಕೊಂಡು ನಿಮಗೆ ಮಾತಾಡ್ತೇನೆ. ಇವಾಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಅದೇನು ಅಂತಂದರೆ, ಶ್ವಾಸಕೋಶದ ಮಧ್ಯಮ ಉಪಕೋಶವನ್ನು ಬಳಸಿಕೊಳ್ಳುವುದು.
ಹೊಟ್ಟೆ ಉಸಿರಾಟದಿಂದ ಕಾಲು ಬಲಿಷ್ಠ ಆಗ್ತದೆ. ಹೌದು. ಇಡೀ ದೇಹ ಸಮತೋಲನದಲ್ಲಿ ಇರಬೇಕು ಅಂದರೆ ಒಂದು ಕಾಲು ಬಲಿಷ್ಠವಾಗಿರಬೇಕು, ಎರಡನೇದು ಕೈ ಬಲಿಷ್ಠವಾಗಿರಬೇಕು, ಮೂರನೇದು ಬೆನ್ಮೂಳೆ ಈ ಮೂರು ಬಲಿಷ್ಠವಾಗಿದ್ದರೆ ಮನುಷ್ಯ ಸಮತೋಲನದಲ್ಲಿ ಇರುತ್ತಾನೆ. ಈಗ ಕಾಲು ಗೊತ್ತಾಯ್ತಾ? ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದೆಯಾ? ಇನ್ನೂ ಸ್ವಲ್ಪ ನಾನು ನಾಳೆ ಇನ್ನೂ ಸ್ವಲ್ಪ ಅಂದರೆ ಏನಾದ್ರು ಫಿಸಿಕಲ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಹೇಗೆ ಸುಧಾರಿಸ್ಕೋಬೇಕು ಅಂತ ನಾನು ಇನ್ನೂ ಪಾಠ ಮಾಡ್ತೇನೆ. ಇನ್ನೂ ಸ್ಪಷ್ಟತೆ ನಿಮಗೆ ಆವಾಗ ಸಾಧ್ಯ ಆಗ್ತೈತೆ. ಈಗ ಕೈಗಳು ಬಲಿಷ್ಠವಾಗಿರಬೇಕು ಅಂತಂದರೆ ಎದೆ ಉಸಿರಾಟ ಚೆನ್ನಾಗಿರಬೇಕು. ಹೊಟ್ಟೆ ಉಸಿರಾಟದ ಜೊತೆಗೆ ಎದೆ ಉಸಿರಾಟ ಬೇಕು. ಎದೆ ಉಸಿರಾಟ ಬೇಡ ಅಂತಲ್ಲ, ಹೊಟ್ಟೆ ಉಸಿರಾಟನ ಮರೆತು ನೀವು ಎದೆ ಉಸಿರಾಟ ಮಾಡಬೇಡಿ ಅನ್ನೋದು ನಮ್ಮ ವ್ಯಾಖ್ಯಾನ ಆಗಿತ್ತು. ಹೌದಾ? ಈಗ ಎದೆ ಉಸಿರಾಟ ಬೇಕು. ಅದು ಹೇಗೆ ಮಾಡಬೇಕು? ಒಂದು ಪ್ರಾಣಿ, ಯಾವ ಪ್ರಾಣಿ ಎದೆ ಉಸಿರಾಟನ ಚೆನ್ನಾಗಿ ಮಾಡುತ್ತೆ? ಕೈಗಳ ಬಲದಿಂದಲೇ ಅದು ತುಂಬ ವೇಗವಾಗಿ ಓಡುತ್ತೆ. ಯಾವ ಪ್ರಾಣಿ? ಮೊಲ ಕೈ ಮೇಲೇ ಓಡುತ್ತೆ ಅದು ಅಲ್ವಾ? ಹಿಂದೆ ಸುಮ್ಮನೆ ಕಾಲು ಸಪೋರ್ಟ್ ಇರುತ್ತೆ, ಕೈ ತುಂಬ ಬಲಿಷ್ಠ ಇರುತ್ತೆ. ಮತ್ತು ಅದು ಎಷ್ಟು ವೇಗವಾಗಿ ಓಡಬಲ್ಲದು, ಎಷ್ಟು ತನ್ನ ಬದುಕನ್ನು ಅದು ರೂಪಿಸ್ಕೊಳ್ಬಲ್ಲದು, ಜೀವವನ್ನು ರಕ್ಷಣೆ ಮಾಡ್ಕೊಳ್ಬಲ್ಲದು ಚಾಕಚಕ್ಯತೆಯಿಂದ ಅಂತಂದರೆ ಅದರ ಎದೆ ಉಸಿರಾಟವೇ ಅದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಹಾಗಾದರೆ ನೋಡೋಣವಾ? ಮೊಲ ಉಸಿರಾಟ ಮಾಡೋಣ. ಇದೇ ಥರ ವಜ್ರಾಸನದಲ್ಲಿ ಕೂತ್ಕೋಬೇಕು. ಈಗ ನಾಯಿ ಉಸಿರಾಟದಲ್ಲಿ ನಾವು ಎರಡು ಕೈಗಳನ್ನು ಮೊಣಕಾಲ ಪಕ್ಕ ಊರಿದ್ವಿ. ಈಗ ಏನು ಮಾಡಬೇಕಂದ್ರೆ, ಈಗ ಮೊಣಕೈನಿಂದ ಹೀಗೆ ಕೈಗಳನ್ನು ಮಂಡಿ ಪಕ್ಕಕ್ಕೆ ಊರಬೇಕು. ಕತ್ತನ್ನು ಮೇಲೆತ್ತಬೇಕು. ಭಾಳ ಜನ ಕತ್ತು ಕೆಳಗೆ ಹಾಕಿ ಮಾಡ್ತಿರ್ತಾರೆ, ಹಾಗೆ ಮಾಡಬೇಡಿ. ಕತ್ತನ್ನು ಮೇಲೆತ್ತಿ ನಾಲ್ಗೆ ಹೊರಗೆ ಚಾಚಿ, ಸಾಧ್ಯ ಆದರೆ ಸೂರ್ಯನ ಕಡೆ ಮುಖ ಮಾಡಿದರೆ ಚಂದ. ನಾಲ್ಗೆ ಹೊರಗೆ ಚಾಚಿ ಮುಂದೆ ಒಂದೆರಡು ಅಡಿ ಮುಂದೆ ನೋಡಬೇಕು. ಅಂದರೆ ಕೆಳಗೆ ಮಾಡಬೇಡಿ, ಮುಖ ಕೆಳಗೆ ಹಾಕಿ ತುಂಬ ಜನ ಮಾಡ್ತಿರ್ತೀರಿ ನೋಡಿ. ಯಾರಿಗೆ ಆ ಥರ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರು ಎದ್ದು ನಿಂತು ಈ ಗೋಡೆ ಮೇಲೆ ಕೈ ಇಟ್ಟು ಹಾಗೆ ಮಾಡ್ಬೋದು. ಈ ಪಿಲ್ಲರ್ ಮೇಲೆ ಕೈ ಇಟ್ಟು, ಅಥವಾ ಒಂದೇನೋ ಟೇಬಲ್ಲು ಕುರ್ಚಿ ಕೈ ಇರ್ತದಲ್ಲ ಅದರ ಮೇಲೆ ಹೀಗೆ ಒಬ್ಬೊಬ್ಬರಿಗೆ ಹೀಗೆ ಪೂರ್ಣ ಊರಿ ಹೀಗೆ ಮಾಡೋಕ್ಕಾಗಲ್ಲ. ಹೊಟ್ಟೆ ಬೊಜ್ಜಿದ್ದವ್ರಿಗೆ, ಹೃದಯ ಸ್ವಲ್ಪ ಸಮಸ್ಯೆ ಇದ್ದವರಿಗೆ ಈ ಪಿಲ್ಲರ್ ಮೇಲೆ ಹೀಗೆ ಕೈ ಇಟ್ಕೊಂಡು, ಅಥವಾ ಕುರ್ಚಿ ಚೇರ್ದು ಕೈ ಇರ್ತದಲ್ಲ ಆ ಕೈ ಮೇಲೆ ಹೀಗೆ ಕೈ ಇಟ್ಟು ಹೀಗೆ ಮಾಡಿದರೆ ಅದು ಪೊಸಿಷನ್ ನಿಮಗೆ ಸಿಕ್ಕತ್ತೆ. ಅಂದರೆ ಮುದುಕರು ಮಾಡಬಹುದು ಅಂತ. ಹಾಗೆ ತುಂಬ ಉಪಯೋಗ ಆಗುತ್ತೆ. ಆರಾಮಾಗಿ ಕೂತ್ಕೊಳ್ಳಿ. ಈಗ ಸ್ಪರ್ಶ, ನಾನು ವಿಶ್ವ ಪ್ರಾಣಶಕ್ತಿಯನ್ನು ತಗೊಂಡು ಹೃದಯ ಭಾಗದ ಅಂಗಾಂಗಗಳಿಗೆ ಪೂರೈಸ್ತಾ ಇದ್ದೇನೆ ಅಂತ ಭಾವಿಸಬೇಕು. ಆ ಫೀಲಿಂಗ್ ಭಾಳ ಮುಖ್ಯ. ಉಸಿರು ತೆಗೆದುಕೊಳ್ಳುವಾಗ ಎದೆ ವಿಶಾಲ ಆಗುತ್ತೆ, ಉಸಿರು ಬಿಡುವಾಗ ಎದೆ ಗೂಡಾಗುತ್ತೆ. ಗಮನಿಸಿ, ಸ್ಪರ್ಶವನ್ನು ಅನುಭವಿಸಿ. ಈಗ ಸಣ್ಣ ಮಗು ತುಂಬ ಹಠ ಮಾಡ್ತಿದ್ರೆ ಆ ಮಗು ಎದೆ ಮೇಲೆ ಕೈ ಇಟ್ಟರೆ ಅದು ಶಾಂತ ಆಗುತ್ತೆ. ಹೌದಾ? ಗಮನಿಸಿದ್ದೀರಲ್ಲ? ಭಯ ಆಗೋದು, ಭಯಭೀತ ಆಗಿರೋ ಮಗುಗೆ ಎದೆ ಮೇಲೆ ಕೈ ಇಟ್ಟರೆ ಅದಕ್ಕೆ ಧೈರ್ಯ ಇರುತ್ತೆ. ಆಶ್ರಯದ ಭಾವ ಇರೋದೇ ಎದೆಗೆ. ಪ್ರೀತಿಯನ್ನು ಹಸಿವಿರೋದೇ ಎದೆಗೆ. ಈಗ ಹೊಟ್ಟೆಗೆ ಹೆಂಗೆ ಅನ್ನದ ಹಸಿವಿರುತ್ತಲ್ಲ, ಹಾಗೆ ಎದೆ ಪ್ರೀತಿಯ ಹಸಿವನ್ನು ಬಯಸುತ್ತೆ. ಈ ಸ್ಪರ್ಶದಿಂದ ನೀವು ಅದನ್ನು ಪೂರೈಸ್ತಾ ಇದ್ದೀನಿ. ನಾನು ವಿಶ್ವ ಪ್ರಾಣದ ಪ್ರೀತಿಯನ್ನು, ಯೂನಿವರ್ಸಲ್ ಲವ್, ಹೌದಾ, ಹಾಗೆ ಪೂರೈಸ್ತಾ ಇದ್ದೀನಿ ಅಂತ ಭಾವಿಸಿ ಉಸಿರಾಡಿಸಿ.
ನಿಮ್ಮ ಕೈಗಳು ಜಗತ್ತಿನಲ್ಲೇ ಬಹಳ ಶ್ರೇಷ್ಠವಾದ ವೈದ್ಯ ಹೌದು, ಮಿತ್ರ ಹೌದು, ಮತ್ತು ಸೇವಕನೂ ಹೌದು. ಈಗ ಎದೆಯಿಂದ ಹಿಂದೆ ತಗೊಂಡೋಗಿ ಕೈಗಳನ್ನು, ಬೆನ್ಮೂಳೆಗೆ ನಿಮ್ಮ ಕೈ ಬೆರಳುಗಳು ಸೇರಬೇಕು. ಈ ಥರ ಇಲ್ಲಿ ನೋಡಿ, ಹೀಗೆ. ಈಗ ಎದೆಯ ಹಿಗ್ಗುವಿಕೆಯನ್ನು ಮತ್ತು ಕುಗ್ಗುವಿಕೆಯನ್ನು ಗೊತ್ತು ಮಾಡಿಕೊಂಡು ಉಸಿರಾಡಿಸಿ. ಅಲ್ಲೂ ನಾನು ವಿಶ್ವ ಪ್ರಾಣಶಕ್ತಿಯನ್ನು ಪೂರೈಸ್ತಾ ಇದ್ದೇನೆ ಎದೆಯ ಹಿಂಭಾಗಕ್ಕೆ ಅಂತ ಅಂದ್ಕೊಂಡು ಫೀಲ್ ಮಾಡಿ, ಆ ಸ್ಪರ್ಶವನ್ನು ಅನುಭವಿಸಿ. ಈಗ ಇದನ್ನು ಮನಸ್ಸಿನಿಂದ ಹೇಗೆ ನಿಯಂತ್ರಣ ಮಾಡೋದು ಅನ್ನೋದಕ್ಕೆ ಮುದ್ರೆ ಮತ್ತು ಸ್ವರಗಳನ್ನು ಬಳಸ್ತೇವೆ. ಹೊಟ್ಟೆ ಉಸಿರಾಟಕ್ಕೆ ನಾವು ಚಿನ್ಮುದ್ರೆ, ಅಕಾರ ಸ್ವರವನ್ನು ಬಳಸಿದ್ವಿ. ಈಗ ಚಿನ್ಮಯ ಮುದ್ರೆ ಮತ್ತು ಊಕಾರ ಸ್ವರವನ್ನು ಬಳಸ್ತೀವಿ ಎದೆಯ ಉಸಿರಾಟಕ್ಕೆ. ಆಟೋಮೆಟಿಕಲ್ಲಿ ಅದು ಎದೆಯ ಉಸಿರಾಟಕ್ಕೆ ಅದು ನಮ್ಮನ್ನು ಸರಿದೂಗಿಸುತ್ತದೆ. ನೇರ ಕೂತ್ಕೊಳ್ಳಿ, ಪೂರ್ಣವಾಗಿ ಉಸಿರನ್ನು ಒಳಗೆ ತಗೊಳ್ಳಿ. ಬಾಯಿಯಿಂದ ತಗೊಂಡ್ರೆ ಇನ್ನೂ ಚೆಂದ. ಈ ಥರ ಊಕಾರವನ್ನು ಹೇಳ್ತಾ ಉಸಿರನ್ನು ಹೊರಗೆ ಹಾಕಿ ಎದೆಯ ಆಕುಂಚನವನ್ನು ಗೊತ್ತು ಮಾಡ್ಕೊಳ್ಳಿ. ಮೌನವಾಗಿ ಇದೇ ಧ್ವನಿಯನ್ನು ಒಳಗಿನಿಂದ ಕೇಳಿಸಿಕೊಳ್ಳುತ್ತಾ ಪಕ್ಕೆಲುಬಿನ ಚಲನೆಯನ್ನು ಗೊತ್ತು ಮಾಡಿಕೊಳ್ಳಿ. ಶ್ವಾಸಕೋಶದ ಮಧ್ಯಮ ಉಪಕೋಶವನ್ನು ಬಳಸ್ಕೊಳ್ತಾ ಇದ್ದೀರಾ. ಎದೆಯ ಉಸಿರಾಟದಿಂದ ನಿಮ್ಮ ಕೈಗಳು ಬಲಿಷ್ಠವಾಗುತ್ತವೆ.
ಈಗ ಶ್ವಾಸಕೋಶದ ಮೇಲಿನ ಉಪಕೋಶವನ್ನು ಬಳಸಿಕೊಳ್ಳು. ಇಲ್ಲೂ ಕೂಡ ಕೆಲವು ದೈಹಿಕ ತೊಂದರೆಗಳಿರ್ತವೆ. ಎದೆ ಉಸಿರಾಟ ಕ್ಲೀನಾಗಿ ಆಗ್ತಿರೋದಿಲ್ಲ, ಉಸಿರು ಸಾಕಾಗ್ತಿರೋದಿಲ್ಲ, ಆಯಾಸ ಅನ್ನಿಸ್ತಿರುತ್ತೆ. ಅಂಥವರಿಗೆ ಕೆಲವು ಆಸನಗಳ ಮೂಲಕ ಹೇಗೆ ಶ್ವಾಸವನ್ನು ಸುಧಾರಣೆ ಮಾಡ್ಕೋಬೇಕು ಅಂತ ನಾಳೆಯ ಪಾಠದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಇವಾಗ ಭುಜವನ್ನು ಬಳಸಿ ಉಸಿರಾಡಿಸುವುದರಿಂದ ನಾವು ಮೇಲಿನ ಉಪಕೋಶವನ್ನು ಬಳಸುತ್ತೇವೆ. ಅದರಿಂದ ಬೆನ್ಮೂಳೆಗೆ ಉಪಯೋಗ ಬರ್ತದೆ, ಬೆನ್ಮೂಳೆ ಬಲಿಷ್ಠವಾಗ್ತಾ ಹೋಗ್ತದೆ. ಅದಕ್ಕೆ ಯಾವ ಪ್ರಾಣಿ ಬೆನ್ಮೂಳೆಯನ್ನು ಬಲಿಷ್ಠವಾಗಿರಿಸ್ಕೊಂಡಿದೆ, ಹೆಗ್ಲೆಲ್ಬನ್ನು ಬಳಸಿ ಉಸಿರಾಡಿಸ್ತದೆ? ಹುಲಿ. ಅದೇನಾದ್ರು ಉಸಿರು ಬಿಟ್ಟರೆ ಒಂದು ಅಡಿ ತಗ್ಗು ಬೀಳತ್ತಂತೆ. ಎಷ್ಟು ಪ್ರಾಣಶಕ್ತಿ ಇರುತ್ತೆ ನೋಡಿ. ನೋಡೋಣ. ಹುಲಿ ಥರ ನಿಂತ್ಕೊಳ್ಳೋಣ. ಮತ್ತೆ ವಜ್ರಾಸನಕ್ಕೆ ಬರಬೇಕು. ಮೊಣಕಾಲುಗಳ ನಡುವೆ ಒಂದಡಿಯಷ್ಟು ಅಂತರವಿರಿಸಿ ಮೊಣಕಾಲುಗಳಿಂದ ಒಂದಡಿಯಷ್ಟು ದೂರದಲ್ಲಿ ಕೈಗಳನ್ನು ಇರಿಸಿಕೊಂಡು ಹುಲಿ ಥರ ನಿಂತ್ಕೊಂಡಿದ್ದೀವಿ. ಈಗ ಉಸಿರನ್ನು ಹೊರ ಹಾಕ್ತಾ ಕತ್ತನ್ನು ಒಳಗೆ ತಗೋಬೇಕು, ಗದ್ದನ್ನು ಗಂಟಲು ಕುಳಿಗೆ ತಾಕಿಸ್ಬೇಕು, ಉಸಿರು ಬಿಡಬೇಕು, ಬೆನ್ನು ಡುಬ್ಬ ಆಗಬೇಕು. ಉಸಿರು ತೆಗೆದುಕೊಳ್ತಾ ಕತ್ತು ಮೇಲೆ, ಬೆನ್ನು ತಗ್ಗು. ಈಗ ನಾವು ಹೆಗ್ಲೆಲ್ಬನ್ನು ಬಳಸ್ತಾ ಇದ್ದೇವೆ. ಈ ಉಸಿರಾಟದಿಂದ ಚಿಕ್ಕ ಪುಟ್ಟ ಬೆನ್ನು ಸಮಸ್ಯೆಗಳು ಇಷ್ಟೇ ಮಾಡೋದ್ರಿಂದಲೂ ವಾಸಿ ಆಗಿಬಿಡತ್ತೆ. ಏನೋ ಬೆನ್ನು ನೋಯ್ತಾ ಇದೆ, ಸುಮ್ಮನೆ ಇಷ್ಟು ಉಸಿರಾಟ ಮಾಡಿಬಿಡಿ, ಕೂಡಲೇ ಬೆನ್ನು ನೋವು ಕಡಿಮೆ ಆಗಿಬಿಡುತ್ತೆ. ಉಸಿರಾಟದ ಜೊತೆಗೆ ಮಾಡೋದು ಬಹಳ ಮುಖ್ಯ. ಉಸಿರನ್ನ ಹೊರಗೆ ಹಾಕುವಾಗ ಕತ್ತು ಒಳಗೆ, ಬೆನ್ನು ಒಂಟೆ ಥರ ಡುಬ್ಬ ಮಾಡಬೇಕು. ಉಸಿರನ್ನ ತಗೊಳ್ಳುವಾಗ ಕತ್ತು ಮೇಲೆ ಬರುತ್ತೆ, ಬೆನ್ನು ತಗ್ಗಾಗುತ್ತೆ. ಇದು ಉಸಿರೇ ಸಾಕಾಗೋದಿಲ್ಲ ಅನ್ನೋ ಥರ ಜನ ಇರ್ತಾರೆ ನೋಡಿ. ಉಬ್ಬಸ ರೋಗ, ಹಾಗೆ ನೀವು ಆಕ್ಸಿಜನ್ ಸಿಲಿಂಡರ್ ಹಚ್ಚಿದ್ರೂ ಉಪಯೋಗ ಆಗೋದಿಲ್ಲ, ವೆಂಟಿಲೇಟರ್ನಲ್ಲಿ ಇಟ್ಟರೂ ಉಪಯೋಗ ಆಗೋದಿಲ್ಲ, ಅಂಥವ್ರು ಇರ್ತಾರೆ ನೋಡಿ. ಅಂಥವರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಹೆಗ್ಲೆಲ್ಬನ್ನು ಬಳಸಿ ಉಸಿರಾಡಿಸೋದ್ರಿಂದ ಕತ್ತು ಭಾಗದಲ್ಲಿ ಸಂಗ್ರಹವಾಗಿರುವ ದೂಷಿತ ಗಾಳಿ ಹೊರ ಹೋಗುತ್ತದೆ. ಯಾಕೆ ನಮಗೆ ಗಾಳಿ ಸಾಕಾಗಲ್ಲ ಅಂದರೆ ಒಳಗೆ ಕೆಟ್ಟ ಗಾಳಿ ಅದು ಹೊರಗೆ ಹೋಗಿರಲ್ಲ. ಅದಕ್ಕೆ ನಮಗೆ ಹೊರಗಿನ ಗಾಳಿಯನ್ನು ಒಳಗೆ ತಗೊಳ್ಳೋಕ್ಕಾಗ್ದೇ ನನಗೆ ಗಾಳಿ ಸಾಕಾಗ್ತಿಲ್ಲ ಅದಕ್ಕೆ ನೀವು ಫ್ಯಾನ್ ಹಾಕ್ಕೊಳ್ಳೋದು, ಕೂಲರ್ ಹಾಕ್ಕೊಳ್ಳೋದು ಅಲ್ವಾ. ಮತ್ತು ಸ್ವಲ್ಪ ವಯಸ್ಸಾದಮೇಲೆ ಆಕ್ಸಿಜನ್ ಸಿಲಿಂಡ್ರಿಗೆ ಬರ್ತೀರಾ, ICUನಲ್ಲಿ ಹೋಗಿ ಮಲ್ಕೋತೀರಾ. ಸಾಕಾಗಲ್ಲ, ICUನೂ ಸಾಕಾಗಲ್ಲ, ಸಿಲಿಂಡ್ರೂ ಸಾಕಾಗಲ್ಲ, ಕೂಲರೂ ಸಾಕಾಗಲ್ಲ, ಫ್ಯಾನೂ ಸಾಕಾಗಲ್ಲ. ಅದರ ಅರ್ಥ ಏನು? ನಾವೆಲ್ಲ ಹೊಟ್ಟೆನಲ್ಲಿರುವಾಗ ಅತಿ ಚಿಕ್ಕ ಜಾಗಿನಲ್ಲಿ ಬಹಳ ಕಡಿಮೆ ಉಸಿರಾಟದಲ್ಲಿ ಅಷ್ಟು ಚೆನ್ನಾಗಿ ಬೆಳೆದಿದ್ದೀವಿ ಅಲ್ವಾ. ದಿನ ಬೆಳೀತಿದ್ವಿ ಇಲ್ಲ? ಹೊಟ್ಟೆನಲ್ಲಿರುವಾಗ ದಿನ ಬೆಳೀತಿದ್ವಿ ಇಲ್ವ? ಮತ್ತು ಯಾಕೆ ಹೊರಗೆ ಬಂದಮೇಲೆ ನಮ್ಗೆ ಇಷ್ಟೊಂದು ಫ್ಯಾನು, ಕೂಲರು, ಅದು ಇದು ಎಲ್ಲ ಯಾಕೆ ಬೇಕಾಗ್ತೈತೆ? ಯಾಕೆ ಅಂತಂದರೆ ಒಳಗೆ ದೂಷಿತ ಗಾಳಿ ಇಲ್ಲಿ ಕ್ಲಾಟ್ ಆಗಿರುತ್ತೆ. ಈ ಭಾಗದಲ್ಲಿ, ಹೆಗಲೆಲುಬಿನ ಭಾಗದಲ್ಲಿ ಗಾಳಿ, ಕೆಟ್ಟ ಗಾಳಿ ಇಲ್ಲಿ ತುಂಬಿಕೊಂಡಿರೋದ್ರಿಂದ ಇಲ್ಲಿಂದ ಹೊರಗೆ ಹೋಗುತ್ತೆ, ಇಲ್ಲಿಂದ ಬ್ಲಾಕ್ ಆಗಿಬಿಟ್ರೆ. ಇದು ಹೊರಗೆ ಹೋಗಿಲ್ಲ ಅಂದರೆ ಹೊರಗಿನ ಗಾಳಿ ನಮಗೆ ಸಾಕಾಗಲ್ಲ, ಹೌದು. ಮತ್ತು ಬೆನ್ಮೂಳೆಗೆ ಪ್ರಾಣವಾಯು ತಲುಪೋದಿಲ್ಲ. ಆವಾಗ ಬೆನ್ಮೂಳೆ ಸಮಸ್ಯೆಗಳೆಲ್ಲ ಶುರು. ಅಲ್ಲೇನಾದರೂ ಬರೀ ಏರ್ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ ಡಾಕ್ಟ್ರು ಅಲ್ವಾ. ಅದೇನಲ್ಲ, ದೂಷಿತ ಗಾಳಿ ಹೊರಗೆ ಹೋಗಿಲ್ಲ, ಅದಕ್ಕೆ ನೀವು ಕೊಡುವಂತಹ ಉಸಿರು ಅಲ್ಲಿ ತಲುಪ್ತಾ ಇಲ್ಲ. ಇಷ್ಟೇ ಸಿಂಪಲ್, ಚೆನ್ನಾಗಿಲ್ವಾ? ಇಷ್ಟು ಮಾಡಿದರೂ ಸಾಕು, ನಿಮ್ಮ ಬೆನ್ನುಮೂಳೆಯ ಸಮಸ್ಯೆಯನ್ನು ನೀವೇ ಪರಿಹಾರ ಮಾಡಿಕೊಳ್ಳಬಹುದು. ಈಗ ಸ್ವಲ್ಪ ಸ್ಪರ್ಶದ ಮೂಲಕ ಅನುಭವಿಸೋಣ. ವಿಶ್ವ ಪ್ರಾಣಶಕ್ತಿಯನ್ನು ತಗೊಂಡು ನಾನೀಗ ಕತ್ತು ಭಾಗದಲ್ಲಿ ಸ್ಪರ್ಶ ಮಾಡ್ಕೊಳ್ತೇನೆ. ಇದು ಪಿರಮಿಡ್ ಇಫೆಕ್ಟ್ ಕೊಡುತ್ತೆ, ಎನರ್ಜಿ ಹೆಚ್ಚು ಶಕ್ತಿಯನ್ನು ಸೆಳೀತದೆ ಅಂತ. ಹಾಗೆ ಕತ್ತು ಭಾಗಕ್ಕೆ ಸ್ಪರ್ಶ ಕೊಡಿ.
ಉಸಿರು ತಗೊಳ್ಬೇಕಾದ್ರೆ ಹೆಗ್ಲೆಲ್ಬು ವಿಶಾಲ ಆಗಬೇಕು, ಉಸಿರು ಬಿಡಬೇಕಾದ್ರೆ ಗೂಡಾಗಬೇಕು. ಇದು ಆರ್ಟಿಫಿಷಿಯಲ್ ಬ್ರೀದಿಂಗ್ ಮಾಡುವಾಗ ಅಂದರೆ ಯಾರಿಗಾರು ನದಿನಲ್ಲಿ ಹೀಗೆ ಈಜುವಾಗ ಮುಳುಗಿದ್ದಾಗ ಹೊಟ್ಟೆನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳ್ತಾರೆ ನೋಡಿ, ಆ ನೀರನ್ನ ತೆಗಿಯೋಕ್ಕೆ ಈ ಉಸಿರಾಟ ನಿಂತೋಗಿರುತ್ತಲ್ಲ, ಆವಾಗ ಅವ್ರು ಏನು ಮಾಡ್ತಾರೆ, ಎದೆ ಅಲ್ಲ ಅದು, ಈ ಭಾಗ ಹೆಗ್ಲೆಲ್ಬನ್ನು ಬಳಸಬೇಕು, ಈ ಭಾಗ ಅಲ್ಲ, ಈ ಭಾಗ ಬಳಸಬೇಕು. ಇಲ್ಲಿ ಕಾಲರ್ ಬೋನ್ಗೆ ಅಥವಾ ಈ ಹೆಗ್ಲೆ ಹೀಗೆ ಮಾಡ್ತಾರೆ ನೋಡಿ. ಆರ್ಟಿಫಿಷಿಯಲ್ ಕೈಗಳನ್ನು ಹೀಗೆ ಎತ್ತಿ ಎಳಿತಾರೆ ಮತ್ತು ಹೀಗೆ ಕೂಡಿಸ್ತಾರೆ. ಇದರಿಂದ ಏನಾಗುತ್ತೆ, ಹೆಗ್ಲೆಲ್ಬಿನ ಉಸಿರಾಟ ಶುರುವಾಗೋದ್ರಿಂದ ನಮಗೆ ಉಸಿರು ಇಲ್ಲಿ ಚೊಕಪ್ ಆಗಿರುತ್ತಲ್ವ, ಎದೆ ಮತ್ತು ಹೊಟ್ಟೆ ಚೊಕಪ್ ಆದಾಗ ಈ ಒಂದು ಉಸಿರಾಟದಿಂದ ಮತ್ತೆ ಬದುಕುವ ಚಾನ್ಸಸ್ ಇರುತ್ತೆ. ಆರ್ಟಿಫಿಷಿಯಲ್ ಬ್ರೀದಿಂಗ್ ಅಂತ ನಾವು ದಿನ ಮಾಡ್ತಾ ಇದ್ದರೆ ಅಂಥ ಪ್ರಸಂಗನೇ ನಮಗೆ ಬರೋದಿಲ್ಲ, ಅಂದರೆ ಚೋಕಪ್ ಆಗೋ ಪ್ರಸಂಗಗಳು ಬರೋದಿಲ್ಲ. ಈ ಕಡೆ ಗಮನ ಭಾಳ, ಇದು ಹೆಂಗೆ ಹೊಟ್ಟೆ ಉಸಿರಾಟ ನಾವು ಹೇಗೆ ಗಮನ ಕೊಟ್ಟಿಲ್ವೋ ಹಾಗೆ ಹೆಗ್ಲೆಲ್ಬಿನ ಉಸಿರಾಟದ ಕಡೆ ಕೂಡ ನಮಗೆ ಗಮನ ಇಲ್ಲದ್ರಿಂದ ನಾವು ಎಲ್ಲದಕ್ಕೂ ಭಯ ಪಡ್ತಾ ಇದ್ದೀವಿ. ಚಿಕ್ಕ ವಿಷಯಕ್ಕೂ ಇನ್ನೊಬ್ಬರನ್ನ ಅವಲಂಬಿಸೋದು, ಭಯಭೀತ ಆಗೋದು, ಅಯ್ಯೋ ಏನು ಮಾಡಲಿ ಟೆನ್ಷನ್, ಹಾರ್ಟ್ ಮೇಲೆ ಟೆನ್ಷನ್ ಬರ್ತಾ ಇರೋದು. ಬಿ ಪಿ ಎಲ್ಲರಿಗೂ ವೇರಿಯೇಷನ್ ಆಗ್ತಾನೆ ಇರುತ್ತೆ, ಆದರೆ ಮಾತ್ರೆ ತಗೊಳ್ಳುವಷ್ಟು ವೇರಿಯೇಷನ್ ಆಗಬಾರ್ದು ಅಲ್ವಾ, ಮಾತ್ರೆ ಮೇಲೆ ಅವಲಂಬನೆ ಆಗುವಷ್ಟು ನಾವು ಆಗಬಾರ್ದು. ಹೆಚ್ಚು ಕಡಿಮೆ ಎಲ್ಲರದ್ದು ಬಿ ಪಿ ವೇರಿಯೇಷನ್ ಆಗೋದು ಅದು ಜೀವಂತಿಕೆಯ ಲಕ್ಷಣ. ಒಂದೇ ಲೆವೆಲಲ್ಲಿದ್ದರೆ ಡೆಡ್ ಅಂತಲೇ ಅರ್ಥ. ಹೌದು, ಡೆಡ್ ಬಾಡಿದು ಮಾತ್ರ ಒಂದೇ ಲೆವೆಲಲ್ಲಿರುತ್ತೆ. ಅಂದರೆ ಒಂದು ಲೆವೆಲ್ ಬರುತ್ತೆ, ಅಂದರೆ ಒಂದು ಲೆವೆಲ್ ಬರುತ್ತೆ, ಕೂತ್ರೆ ಒಂದು ಲೆವೆಲ್ಗಿರುತ್ತೆ, ಮಲ್ಕೊಂಡ್ರೆ ಒಂದು ಲೆವೆಲ್ಗಿರುತ್ತೆ, ನಿಂತರೆ ಒಂದು ಲೆವೆಲ್ಗಿರುತ್ತೆ, ಓಡಿದ್ರೆ ಲೆವೆಲ್ಗಿರುತ್ತೆ. ಹೌದಾ, ಲೆವೆಲ್ ಚೇಂಜ್ ಆಗ್ತಾನೆ ಇರೋದು ಅದು ಜೀವಂತಿಕೆಯ ಲಕ್ಷಣ. ಹೌದಾ, ಆದರೆ ಸಡನ್ ಚೇಂಜ್ ಆಗಬಾರ್ದು. ಅದಕ್ಕೆ ನಾವು ಏನೇ ಮಾಡಿದರೂ ನಿಧಾನ. ನಾನು ಹೇಳಿದೆ, ನಾಯಿ ಉಸಿರಾಟ ಒಮ್ಮೆಲೆ ಬೇಗ ಶುರು ಮಾಡಬಾರ್ದು, ನಿಧಾನ 3 ಅಲ್ವಾ, ಆಮೇಲೆ ವೇಗ ಮತ್ತೆ ನಿಧಾನ ಮಾಡಿ ಬರಬೇಕು. ಇಷ್ಟೇ ಅಪ್ರೋಚ್ ಮತ್ತು ಕೊನೆ 2 ತಿಳ್ಕೊಂಡು ಬಿಟ್ಟರೆ ನಮ್ಮ ಬಿ ಪಿ ಕಂಟ್ರೋಲ್ ಆಗುತ್ತೆ. ನಾವೇನು ಮಾಡ್ತೀವಿ, ಗಪ್ಪ ತಿಂದು ಪಟ ಓಡೋಗ್ಬಿಡ್ತೀವಿ. ಸ್ವಲ್ಪ ನಿಧಾನ, ಅದೇ ಹೇಳಿದ್ನಲ್ಲ, ಒಂದು ಅರ್ಧ ಗಂಟೆಗೆ ಮೊದಲು ನೀರು ಕುಡೀರಿ, ಶರ್ಬತ್ ಕುಡೀರಿ, ನಿಮ್ಮ ಪ್ರಾಣವಾಯುವನ್ನು ರೈಟ್ ಮಾಡ್ಕೊಳ್ಳಿ, ಆಮೇಲೆ ಊಟ ಮಾಡಿ ಅಲ್ವಾ, ಆಮೇಲೆ ಒಂದು 5 ನಿಮಿಷ 10 ನಿಮಿಷ ಒಂದು ಒಳ್ಳೊಳ್ಳೆ ಮಾತನಾಡಿ ಆಮೇಲೆ ನೀವು ನಿಮ್ಮ ಕೆಲಸಕ್ಕೆ ಹೋಗಿ. ಇಷ್ಟು ಮಾಡಿದರೆ ಬಿ ಪಿ ನಾರ್ಮಲ್ ಆಗೇ ಇರುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ, ಊಟ ಮಾಡುವಾಗ ಒಂದು ಲೆವೆಲ್ ಬರುತ್ತೆ, ಊಟ ಮುಗಿದ ಮೇಲೆ ಒಂದು ಲೆವೆಲ್ ಇರುತ್ತೆ, ಹಸಿವೆ ಆದಾಗ ಒಂದು ಲೆವೆಲ್, ಹಾಗೆ ಇರಬೇಕು. ಅದು ಜೀವಂತಿಕೆಯ ಲಕ್ಷಣ ಅಂತ. ನೀವು ತುಂಬ ಆ್ಯಕ್ಟಿವ್ ಆಗಿದ್ದೀರಿ, ಕ್ರಿಯೇಟಿವ್ ಆಗಿದ್ದೀರಿ ಅಂತ ಅರ್ಥ ಬಿ ಪಿ ವೇರಿಯೇಷನ್ ಅಂದರೆ. ಆದರೆ ಅದನ್ನು ಸಡನ್ ಚೇಂಜ್ ಆಗೋಕ್ಕೆ ಬಿಡಬಾರ್ದು. ಅದಕ್ಕೆ ನಿಧಾನ ಅಪ್ರೋಚ್ ಮತ್ತು ಫಿನಿಶಿಂಗ್ ಈ 2 ತಿಳ್ಕೊಬೇಕು. ಈಗ 2 ಕೈಗಳಿಂದ ಪ್ರಾಣಶಕ್ತಿಯನ್ನು ಹೀಗೆ ಹಿಂದೆ ಬೆನ್ಮೂಳೆಗೆ ತಗೊಂಡೋಗಿ, ನಿಮ್ಮ 2 ತೋಳುಗಳು ಕಿವಿಗೆ ತಾಕಿರಬೇಕು, 2 ಅಂಗೈಗಳು ಬೆನ್ನಿಗೆ ತಾಕಿರಬೇಕು, ತೋಳುಗಳು ಕಿವಿಗೆ ತಾಕಿರಬೇಕು. ನೇರವಾಗಿ ಕೂತ್ಕೋಬೇಕು. ಉಸಿರು ಬಿಡುವಾಗ ಸ್ವಲ್ಪ ತನ್ನಷ್ಟಕ್ಕೆ ತಾನೇ ಭುಜಗಳು ಬಾಗ್ತವೆ, ಉಸಿರು ತಗೊಳ್ಳುವಾಗ ತನ್ನಷ್ಟಕ್ಕೆ ತಾನೇ ವಿಶಾಲ ಆಗ್ತವೆ. ನೋಡಿ ಎಷ್ಟು ಆರೈಕೆ ಸಿಕ್ಕತ್ತೆ ಅಂತೀರ ಇದರಿಂದ. ಯಾಕಂದರೆ ಎಲ್ಲ ಡಿಪ್ರೆಷನ್ನು, ಸ್ಟ್ರೆಸ್ಸು, ಟೆನ್ಷನ್ನು ಬರೋದೇ ಈ ಭಾಗಕ್ಕೆ, ಹೆಡಕ ಅಂತ ಕರಿತೀವಿ ನೋಡಿ. ಹೌದಾ, ಈ ಭುಜಗಳ ಹಿಂದಿನ ಭಾಗ ಇದೆಯಲ್ಲ, ಈ ಕತ್ತಿನ ಕೆಳಭಾಗ ಇದೆಯಲ್ಲ, ಇಲ್ಲೇ ಎಲ್ಲ ಟೆನ್ಷನ್ ಬರೋದು, ಡಿಪ್ರೆಷನ್ ಶುರುವಾಗೋದು ಇಲ್ಲೇ. ಈವನ್ ಮೈಗ್ರೇನು, ತಲೆನೋವು ಅಂತಿರಲ್ಲ, ಅದೆಲ್ಲ ಶುರುವಾಗೋದು ಈ ಹೆಡಕ ಭಾಗದಿಂದಲೇ. ಇಲ್ಲಿ ನಾನೀಗ ಪ್ರಾಣವಾಯುವನ್ನು ಪೂರೈಸ್ತಾ ಇದ್ದೇನೆ ನೋಡಿ. ಈ ಪೊಸಿಷನ್ನಲ್ಲಿ ಆ ಭಾಗಕ್ಕೆ ಹೆಚ್ಚು ಪ್ರಾಣವಾಯು ಪೂರೈಕೆ ಆಗುತ್ತೆ ಮತ್ತು ಆ ಭಾಗ ರಿಲ್ಯಾಕ್ಸ್ ಆಗುತ್ತೆ. ನೋಡಿ, ಗಮನಿಸಿ, ಆಗಲ್ವಾ, ಅನಿಸ್ತಾ ಇಲ್ವಾ? ಉಸಿರು ತಗೊಂಡುಕೊಳ್ಳುವಾಗ ಹಿಂದಕ್ಕೆ ಸ್ವಲ್ಪ ವಾಲಿ, ಉಸಿರು ಬಿಡುವಾಗ ಸ್ವಲ್ಪ ಮುಂದೆ ಬಾಗಿಸ್ತೀರ. ನೀವು ತುಂಬ ದಿನ ಮಾಡಬೇಕು ಆವಾಗ ನಿಮಗೆ ಆಗತ್ತೆ, ಹಾಗಲ್ಲ. ಅದು ಇಮ್ಮಿಡಿಯೇಟ್ ನಿಮಗೆ ರಿಸಲ್ಟ್ ಸಿಗುತ್ತೆ, ಇನ್ಸ್ಟಂಟ್.
ಹಾಂ, ಇದು ಹೆಗ್ಲೆಲ್ಬಿಂದು ಐಡಿಯಾ ಕ್ಲಿಯರ್ ಆಯಿತಾ? ಇದೇನಕ್ಕೋಸ್ಕರ ಹೇಳಿ, ಏನಕ್ಕೋಸ್ಕರ, ಯಾವುದಕ್ಕೆ ಬಲ ಕೊಡುತ್ತೆ? ಬ್ಯಾಕ್ ಬೋನ್ಗೆ ಶಕ್ತಿಯನ್ನು ಕೊಡುತ್ತದೆ. ಈಗ ಇದನ್ನು ಸ್ವರ ಸಂಚಾಲನೆ ಮತ್ತು ಮುದ್ರೆಯ ಮೂಲಕ ಅಭ್ಯಾಸ ಮಾಡೋಣ. ಹೊಟ್ಟೆ ಉಸಿರಾಟಕ್ಕೆ ಚಿನ್ಮುದ್ರೆ ಅಕಾರ, ಎದೆ ಉಸಿರಾಟಕ್ಕೆ ಚಿನ್ಮಯ ಮುದ್ರೆ ಉಕಾರ. ಈಗ ಹೆಗ್ಲೆಲ್ಬು ಉಸಿರಾಟಕ್ಕೆ ಮೇರುದಂಡ ಮತ್ತು ಮಕಾರ. ಇಲ್ಲಿ ಅಂದರೆ ಮಾನಸಿಕವಾಗಿ ಅಲ್ಲಿ ಪ್ರಾಣಿಯ ಅನುಕರಣೆ, ಸ್ಪರ್ಶ, ಅವಲಂಬನ ಮಾಡೋದು, ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗಲಿ ಅಂತ. ಹಾಗೆ ಒಮ್ಮೆ ಗೊತ್ತಾದ ಮೇಲೆ ನೀವು ಮನಸ್ಸಿನಿಂದಲೇ ಉಸಿರಾಟವನ್ನು ನಿಯಂತ್ರಿಸಬಹುದು. ನೇರ ಕೂತ್ಕೊಳ್ಳಿ, ನೇರವಾಗಿರಬೇಕು, ಈ ಬೆರಳು ನೇರವಾಗಿರಬೇಕು, ಹೆಬ್ಬೆರಳು ನೇರವಾಗಿರಬೇಕು. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಬಾಯಿ ಮುಚ್ಚಿ ಮೂಗಿನಿಂದ ಮಕಾರವನ್ನು ಹೊರಡಿಸುವುದು. ಮೌನವಾಗಿ ಈ ಮಕಾರ ಸ್ವರವನ್ನು ಒಳಗಿನಿಂದ ಕೇಳಿಸಿಕೊಳ್ಳುತ್ತಾ ಹೆಗಲೆಲುಬಿನ ಉಸಿರಾಟವನ್ನು ಗೊತ್ತು ಮಾಡಿಕೊಳ್ಳಿ. ಆ ಸ್ವರ ನಿಮಗೆ ಸಹಾಯ ಮಾಡುತ್ತೆ. ಪ್ರಾಣವನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಲು ಸ್ವರ ಸಹಾಯಕ್ಕೆ ಬರುತ್ತದೆ. ಭಾವಿಸಿ, ನಾನು ಬೆಣ್ಮೂಳೆಗೆ ಉಸಿರನ್ನು ತಲುಪಿಸ್ತಾ ಇದ್ದೇನೆ ಅಂತ ಭಾವಿಸಿ. ದೃಷ್ಟಿ ಕೊಡಿ, ಬೆಣ್ಮೂಳೆ ಕಡೆಗೆ ದೃಷ್ಟಿ ಕೊಡಿ. ಯಾಕಂದರೆ ಇವತ್ತಿನ ಆಧುನಿಕ ಜಗತ್ತಿನ ಸಮಸ್ಯೆಗಳು ಬಹುತೇಕ ಬೆಣ್ಮೂಳೆಗೆ ಸಂಬಂಧಿಸಿದವುಗಳು. ಬಹಳ ಬೇಗ ಮುಪ್ಪು ಬರ್ತಾ ಇದೆ ಬೆಣ್ಮೂಳೆಗೆ, ಸೊಂಟಕ್ಕೆ. ಯಾವುದೇ ಕಾಲು ಸಮಸ್ಯೆ ಇದ್ದರೂ ಅದು ಬೆಣ್ಮೂಳೆಗೆ ಸಂಬಂಧಿಸಿರುತ್ತೆ, ಕೈ ಸಮಸ್ಯೆ ಇದ್ದರೂ ಬೆಣ್ಮೂಳೆಗೆ ಸಂಬಂಧಿಸಿರುತ್ತೆ. ನಿಮ್ಮ ದೇಹದ ಯಾವುದೇ ನೋವುಗಳು ಬೆಣ್ಮೂಳೆಗೆ ಸಂಬಂಧಿಸಿರುತ್ತವೆ. ಬೆಣ್ಮೂಳೆಗೆ ಸಾಕಷ್ಟು ಉಸಿರು ಸಿಕ್ಕದೇ ಇರೋದ್ರಿಂದ, ಪ್ರಾಣವಾಯು ಸಿಕ್ಕದೇ ಇರೋದ್ರಿಂದ ಸೊಂಟ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಹಿಂಡಿ ನೋವು ಬರುತ್ತೆ, ಭುಜ ನೋವು ಬರುತ್ತೆ, ಕೈ ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ. ಎಲ್ಲಕ್ಕೂ ಕೂಡ ಬೆಣ್ಮೂಳೆನಲ್ಲಿ ಗಾಳಿ ಸರಿಯಾಗಿ ಆಡದೇ ಇರೋದ್ರಿಂದ. ಈಗ ನಾವು ಹುಲಿ ಉಸಿರಾಟದಿಂದ ಮತ್ತು ಮೇರುದಂಡ ಮುದ್ರೆ ಮಕಾರದ ಸಹಾಯದಿಂದ ನಾವು ಬೆಣ್ಮೂಳೆಗೆ ಸಾಕಷ್ಟು ಪ್ರಾಣವಾಯುವನ್ನು ತಲುಪಿಸಿದ್ದೇವೆ. ಇದು ಆಲ್ಫಾಬೆಟ್ಸ್. ಇಲ್ಲಿಯವರೆಗೂ ಕಲ್ತಿದ್ದು ಅ ಅಂತ ಆಯ್ತು. ಈಗ ಬೇಬಿ ಸಿಟ್ಟಿಂಗ್, ಹೌದು. ಈಗ 1ನೇ ಕ್ಲಾಸ್ಗೆ ನಾವು ಬರ್ತೀವಿ.
1ನೇ ಕ್ಲಾಸ್ಗೆ ಬರಬೇಕಾದ್ರೆ ಇನ್ನೊಂದು ಟೆಸ್ಟ್ ತಗೋತೀವಿ. ಬೇಬಿ ಸಿಟ್ಟಿಂಗ್ ಕೂಡ್ಬೇಕಾದ್ರೆ ಒಂದು ಟೆಸ್ಟ್ ತಗೊಂಡ್ವಾ, ನಾಭಿಯ ಉಸಿರಾಟ. ಹಾಗೆ ಆಮೇಲೆ ನಿಮಗೆ LKG ಅಪ್ಪರ್ KG ಇಷ್ಟೆಲ್ಲ ಕಲಿಸಿದ್ವಿ, ಹೌದಾ? ಇಷ್ಟೆಲ್ಲ ಕಲಿತಾಗ ಅನಿಸಿಲ್ವಾ? ಏನೋ ಕಲಿತಾಗ ಅನಿಸಿಲ್ವಾ? ಹಾಂ, ನಾವು MA ಡಿಗ್ರಿನೇ ಮಾಡಿರ್ಬೋದು, ಆದರೂ ನಾವು ಬೇಬಿ ಸಿಟ್ಟಿಂಗ್ ಕೂತಿಲ್ಲಲ್ಲ, ಅದಕ್ಕೆ ಎಂಜಾಯ್ ಮಾಡಿದ್ವಿ ಅಷ್ಟೇ. ಹಾಂ, ಎಲ್ಲ ಗೊತ್ತಿದೆ, ಆದರೆ ಏನೂ ಗೊತ್ತಿಲ್ಲ ಅಂತ ನಾವು ಎಂಜಾಯ್ ಮಾಡಿದ್ವಿ. ಹಾಗೆ ಸರಿ, ಈಗ 1ನೇ ಕ್ಲಾಸ್ಗೆ ಬರಬೇಕು, ಯೋಗದ 1ನೇ ಕ್ಲಾಸ್ಗೆ ಬರಬೇಕು ಅಂದರೆ ಮತ್ತೆ ಒಂದು ನಾವು ಎಂಟ್ರೆನ್ಸ್ ಟೆಸ್ಟ್ ತೊಗೊಳ್ದೆ ನಿಮ್ಮನ್ನು ಒಳಗೆ ಕರ್ಕೊಳ್ಳೋದಿಲ್ಲ. ನಮ್ಮದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಅಲ್ವಾ, ಅದಕ್ಕೆ ಕ್ವಾಲಿಫೈಡ್ ಇರೋನು ಮಾತ್ರ ಒಳಗೆ ಕರ್ಕೊಂತೀವಿ. ನೋಡೋಣ ಎಷ್ಟು ಜನ ಕ್ವಾಲಿಫೈ ಆಗ್ತೀವಿ ಅಂತ ನೋಡೋಣ. ಹಾಂ, ಈಗ ಪ್ರಶ್ನೆ ಬರೋದು, ನಾಯಿ ಹಾಗೆ ಉಸಿರಾಡುತ್ತೆ ಬಲಿಷ್ಠ, ಮೊಲ ಹೀಗೆ ಉಸಿರಾಡಿಸ್ತೆ ಚುರುಕು, ಹುಲಿ ಹೀಗೆ ಉಸಿರಾಡುತ್ತೆ ಅಷ್ಟೊಂದು ರಾಜ ಥರ ಇರುತ್ತೆ ಅಲ್ವಾ, ಮನುಷ್ಯ ಹೇಗೆ ಉಸಿರಾಡಿಸ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹೌದು, ಬರುತ್ತೆ ಇಲ್ವೋ? ಮನುಷ್ಯ ಹೇಗೆ ಉಸಿರಾಡಿಸ್ಬೇಕು? ಯೋಗ ಪದ್ಧತಿಯಂತೆ ಉಸಿರಾಡಿಸಬೇಕು. ಯೋಗ ಪದ್ಧತಿ ಅಂದರೆ ಏನು? ಯೋಗ ಪದ್ಧತಿಯ ಉಸಿರಾಟ ಅಂದರೆ ಒಂದೇ ಉಸಿರಿನಲ್ಲಿ ಹೊಟ್ಟೆ, ಎದೆ, ಭುಜ 3 ಬಳಸಿ ಉಸಿರಾಡಿಸಿದ್ರೆ ಅದಕ್ಕೆ ಯೋಗ ಪದ್ಧತಿಯ ಉಸಿರಾಟ. ಅದಕ್ಕೊಂದು ಪದ್ಧತಿ ಇದೆ, ಅದು ಯಾವ ಪದ್ಧತಿ ಅಂತ ನಾವು ತಿಳ್ಕೊಳ್ತೇವೆ. ಅದಕ್ಕೂ ಮೊದಲು ಸ್ವಲ್ಪ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಳ್ತೀವಿ. ಯೋಗ ಪದ್ಧತಿ ಉಸಿರಾಟಕ್ಕೆ ಪ್ರವೇಶ ಪಡೆಯೋಕ್ಕೆ ಮೊದಲು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದು. ಸರಿ, ಈಗ ಕೈಗಳನ್ನು ಉಸಿರು ತೆಗೆದುಕೊಳ್ತಾ ಮೇಲಕ್ಕೆ ಹೋಗಿ ಆಕಾಶಕ್ಕೆ ಚಾಚಿ ತೋಳುಗಳು ಕಿವಿಗೆ ತಾಕಿರಲಿ, ನೇರವಾಗಿ ಆಕಾಶಕ್ಕೆ ಚಾಚಿ, ಬೆನ್ಮೂಳೆ ನೇರ ಅಂದರೆ ನಿಮ್ಮನ್ನು ಆಕಾಶದಿಂದ ಒಂದು ತೂಗು ಹಾಕ್ದಂಗೆ, ಏನೋ ಒಂದು ಬೆಳ್ಳಿ ದಾರದಿಂದ ತೂಗಿಬಿಟ್ರೆ ಹೇಗಿರುತ್ತೆ ಹಾಗೆ ದೀರ್ಘ 3 ಬಳಸಿ ಉಸಿರಾಡಿಸುವುದು ಪರೀಕ್ಷೆ. ಇದು ಹೇಗೆ ಉಸಿರಾಡಿಸ್ತೀರಿ ಅನ್ನೋದು ಒಂದು ಪರೀಕ್ಷೆ. ಅದಕ್ಕಿಂತ ಮೊದಲು ಒಂದು ಪರೀಕ್ಷೆ ಅಂದರೆ ಎಷ್ಟು ಉಸಿರುಗಳ ಕಾಲ ಅನಾಯಾಸವಾಗಿ ನಿಮ್ಗಿರೋಕ್ಕೆ ಸಾಧ್ಯ. ಅಪ್ಪ ಕೈ ಬಿಡಬೇಕು ಅನ್ನಿಸ್ತಿರುತ್ತಲ್ಲ, ಸಾಕು ಅನ್ನಿಸ್ತಿರುತ್ತಲ್ಲ, ಹಾಂ, ಅದು ಲೆವೆಲ್ನ ನೀವೇ ಪರೀಕ್ಷೆ ಮಾಡ್ಕೋಬೇಕು. ನನಗೆ ಸ್ವಲ್ಪ ಗೊತ್ತಾಗತ್ತೆ, ನಿಮ್ಮ ಮುಖ ಸಿಂಡರಿಸೋದು ಅಲ್ಲ, ನೀವು ಒದ್ದಾಡ್ತಿರ್ತೀರಿ, ನಂಗೆ ನೋಡಿದ್ರೆ ಗೊತ್ತಾಗತ್ತೆ. ಆದರೆ ನಿಮಗೆ ನನಗಿಂತ ಚೆನ್ನಾಗಿ ಗೊತ್ತಾಗತ್ತೆ, ನಿಮ್ಮ ಶಕ್ತಿ ಏನು ಅಂತ ಗೊತ್ತಾಗತ್ತಲ್ವ. ಒಬ್ಬರಿಗೆ 3 ಉಸಿರಾಟಗಳು, ಒಬ್ಬರಿಗೆ 6 ಉಸಿರಾಟಗಳು. ನಿಮ್ಮ ಉಸಿರಾಟದ ಲೆವೆಲ್ ಎಷ್ಟಿದೆ? ಕಷ್ಟಪಟ್ಟು ಹಿಡಿಯೋದು ಎಷ್ಟು, ಅನಾಯಾಸವಾಗಿ ಹಿಡಿದಿದ್ದು ಎಷ್ಟು, ಅದನ್ನು ನೀವು ಜಡ್ಜ್ ಮಾಡಬೇಕೀಗ. ಹೊಟ್ಟೆನಿಂದ ಉಸಿರಾಡಿಸ್ಬೇಕು, ಹೊಟ್ಟೆನಿಂದ ಉಸಿರು ಹೊರಗೆ ಹಾಕಬೇಕು. ಹೊಟ್ಟೆನಿಂದ ತುಂಬ್ಕೊಳ್ತಾ ಬರಬೇಕು ಉಸಿರನ್ನ, ಎದೆನಿಂದ ಮೇಲೆ ಅಲ್ಲ. ಫಸ್ಟು ಹೊಟ್ಟೆ ತುಂಬ್ಕೋಬೇಕು, ಆಮೇಲೆ ಎದೆ ತುಂಬ್ಕೋಬೇಕು, ಆಮೇಲೆ ಭುಜಗಳು ತುಂಬ್ಕೋಬೇಕು. ಬಿಡುವಾಗ ಒಮ್ಮೆಲೆ ಹೊಟ್ಟೆ ಖಾಲಿ ಮಾಡೋಂಗಿಲ್ಲ, ಭುಜ ಗೂಡು ಮಾಡಬೇಕು, ಎದೆ ಗೂಡು ಮಾಡಬೇಕು, ಹೊಟ್ಟೆ ಗೂಡು ಮಾಡಬೇಕು. ಇದು ಮಾಡಿ ನೋಡೋಣ. ಎಷ್ಟು ಉಸಿರುಗಳ ಕಾಲ ಇರೋಕ್ಕಾಯ್ತು? 4, 5. ನಿಮಗೆ ಸರ್? 3 ಉಸಿರಾಟಗಳು, 4, 5 ಉಸಿರಾಟಗಳು. ಅದಕ್ಕಿಂತ ಹೆಚ್ಚು ಯಾರಾದರೂ ಇದ್ದೀರಾ? ಸಾಕಾಗುತ್ತೆ ಎಲ್ಲ. ನೋಡಿ ಏನು ಗುಡ್ಡ ಹಿಡ್ಕೊಂಡು ನಿಂತಿದ್ದೀವ. ನಾನು ಕೃಷ್ಣನ ಕತೆ ಕೇಳ್ತೀವಿ, ಗೋವರ್ಧನ ಗಿರಿಧಾರಿ ಅಂತ ಅಲ್ವಾ. ಅವನಿಗೆ ಒಂದು ಬೆರಳಲ್ಲಿ ಬೆಟ್ಟನ ಹಿಡ್ದ ಅಂತ ಹೇಳ್ತೀವಿ ಅಲ್ವಾ. ನಮ್ಗೆ ಯಾರಾದರೂ ಬೆಟ್ಟ ಹಿಡ್ಕೊಂಡಿಲ್ಲ ಅಂತ ಹೇಳಿದಾರ? ಹಾಂ, ಆದರೂ ಅಷ್ಟು ನಾನೇನೋ ಬೆಟ್ಟ ಹಿಡ್ಕೊಂಡು ನಿಂತಿದ್ದೀನಿ ಅನ್ನೋ ಅಷ್ಟು ಒಳಗಡೆ ಕೆಲಸ ನಡೀತಾ ಇದೆ. ಅದನ್ನು ಅನುಭವಿಸಿದ್ವಾ? ಅಂದರೆ ಈ ಸ್ಥಿತಿನಲ್ಲಿ ಯೋಗ ಸಂಭವಿಸುತ್ತದೆ. ಹಿಂದಿನ ಕಾಲದಲ್ಲಿ
ವೃಕ್ಷಾಸನದಲ್ಲಿ ಹೀಗೆ ನಿಂತ್ಕೊಂಡು ತಪಸ್ಸು ಮಾಡುತ್ತಿದ್ದರು ಅಂತ ಕೇಳ್ತೀವಲ್ಲ, ಒಂಟಿಗಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡುತ್ತಿದ್ದರು. ಏನಾದರೂ ಒಂದು ಹಠ ಸಾಧನೆ ಮಾಡೋಕ್ಕೆ ಹಾಗೆ ನಿಂತ್ಕೋತಿದ್ರಂತೆ. ಅದು ಹ್ಞೂ ಅನ್ನೋವರೆಗೂ, ರಾಜ ಅವರಿಗೆ ಒಪ್ಪನೆ ಕೊಡೋವರೆಗೂ ಹಾಗೆ ನಿಂತ್ಕೊಳ್ತೀನಿ ಅಂದರೆ ಅವರ ಬಲ, ಅದು ಗಟ್ಸ್, ಅದು ಒಂದು ಯುದ್ಧನೇ. ಈಗ ಮಿಲ್ಟ್ರಿನಲ್ಲಿ ನನ್ನ ಹೃದಯದ ಗಟ್ಸ್ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ತಾರಂತೆ. ಹೀಗೆ ಹೀಗೆ ಈ ಹೆಬ್ಬೆರಳನ್ನು ಹೀಗೆ ಮಡಿಸಿದಂಗೆ ನಾನು ಎಷ್ಟು ತಿಳ್ಕೊಂಡು ನಿಲ್ತೇನೆ ಅಂತ ನನ್ನ ಹಾರ್ಟ್ನ ಗಟ್ಸ್ ಟೆಸ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಯೋಗದಲ್ಲಿ ನಮ್ಮ ಪ್ರಾಣಶಕ್ತಿ ಎಷ್ಟು ಸಕ್ಷಮವಾಗಿದೆ, ಇದು ಎಷ್ಟಿರಬೇಕು. ಕನಿಷ್ಠ 11 ಉಸಿರುಗಳ ಕಾಲ ಅನಾಯಾಸವಾಗಿ ನಮಗೆ ಇರಕ್ಕೆ ಬಂದರೆ ನಮ್ಮ ಪ್ರಾಣಶಕ್ತಿ ಸಕ್ಷಮವಾಗಿದೆ. ಏನಕ್ಕೆ? ನಾಷ್ಟ ಮಾಡೋಕ್ಕೆ, ಯುದ್ಧ ಮಾಡೋಕ್ಕಲ್ಲ, ಬೆಟ್ಟ ಎತ್ತಕ್ಕಲ್ಲ. ಅಟ್ಲೀಸ್ಟ್ ಇವತ್ತು ಹೋಗಿ ಬೇಯಿಸಿದ ಆಹಾರ ತಿನ್ನಬೇಕು ಅಂದರೆ ಅಷ್ಟು 11 ಉಸಿರುಗಳ ಕಾಲ ಅನಾಯಾಸವಾಗಿ ನಿಮ್ಗೆ ಉಸಿರಾಡ್ಸೋಕ್ಕೆ ಬಂದರೆ ಬೇಯಿಸಿದ ಆಹಾರ ತಿನ್ನೋಕ್ಕೆ ಪರ್ಮಿಷನ್. ಇಲ್ಲ ಅಂದರೆ ನೀವು ಅದನ್ನು ತಿನ್ನಲ್ಲ, ಅದೇ ನಿಮ್ಮನ್ನು ತಿನ್ನತ್ತೆ. ಅದೇ ನಿಮ್ಮನ್ನು ತಿನ್ನತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಪಿತ್ತ ಆಗುತ್ತೆ, ಸಂದು ಕೀಲು ನೋವು ಬರುತ್ತೆ, ಬೊಜ್ಜು ಬರುತ್ತೆ ಅಲ್ವಾ. ಅದು ತನ್ನ ಆಟ ಆಡ್ಕೊಳ್ಳುತ್ತೆ. ನೀವು ತಿಂದರೆ ನಿಮಗೆ ಶಕ್ತಿ ಬರುತ್ತೆ, ಚೈತನ್ಯ ಬರುತ್ತೆ, ಅಧ್ಯಯನ ಮಾಡ್ತೀರಿ, ಕೆಲಸ ಮಾಡ್ತೀರಿ ಅಲ್ವಾ. ಹಾಗೆ ಅದರ ಪ್ರಭಾವಕ್ಕೆ ಒಳಗಾಗ್ತೀರೋ ಅಥವಾ ನಮ್ಮ ಪ್ರಭಾವಕ್ಕೆ ಅದು ಬಂದಿದೆಯೋ, ನಮ್ಮ ಪ್ರಾಣಶಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳುವುದು. ಇದಕ್ಕೆ ಒಂದು ಪದ್ಧತಿ ಹೇಳ್ಕೊಡ್ತೇನೆ. ಈ ಶಕ್ತಿಯನ್ನು ಹೇಗೆ ಹೆಚ್ಚಿಸ್ಕೋಬೇಕು ಅಂದರೆ, ನಾವು ನಾಯಿ, ಮೊಲ, ಹುಲಿ ಉಸಿರಾಟ ಮಾಡಿ ಅಲ್ವಾ, ನಿಧಾನಕ್ಕೆ ಸ್ಪರ್ಶದಿಂದ ತಿಳುವಳಿಕೆಯನ್ನು ಹೆಚ್ಚಿಸ್ಕೊಂಡು, ಆಮೇಲೆ ಮುದ್ರೆ ಮತ್ತು ಸ್ವರಗಳ ಮೂಲಕ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು, ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ನಾವಿದನ್ನು ಏನು ಮಾಡಬೇಕು, ಶುದ್ಧೀಕರಣ ಆದ ಹಾಗೆ ಒಂದು 3 ತಿಂಗಳ ಸಮಯ ಬೇಕು. ಪೂರ್ಣ ಶುದ್ಧೀಕರಣದಿಂದ ಎಷ್ಟಿದೆ ಶುದ್ಧೀಕರಣ, ನಮ್ಮಲ್ಲಿ ಎಷ್ಟಿದೆ ಶುದ್ಧೀಕರಣ ಅನ್ನೋದಕ್ಕೆ ಇನ್ನೊಂದು ಪರೀಕ್ಷೆ ಹೇಳಿ. ಇದೇ ಪಾಠನ ನಾನು ನಾಳೆ ಯೋಗ ಪದ್ಧತಿ ಉಸಿರಾಟದಿಂದ ಶುರು ಮಾಡ್ತೇನೆ. ಇದನ್ನೆಲ್ಲ ಹೇಳಲ್ಲ, ಹುಲಿ, ನಾಯಿ, ಮೊಲ, ಹುಲಿ ಎಲ್ಲ ಹೇಳಲ್ಲ. ನೀವು ಮಧ್ಯಾಹ್ನನೂ ಮಾಡಬೇಕು, ರಾತ್ರಿ ಊಟಕ್ಕೆ ಮುಂಚೆನೂ ಮಾಡ್ಕೊಂಬರ್ಬೇಕು ಅಂದರೆ ಪಕ್ಕಾಗಿರುತ್ತೆ ಪಾಠ. ನೀವು ಬೆಳಗ್ಗೆ ಬಂದಕ್ಕೆ ನಾನು ಅದೆಲ್ಲ ಪಾಠ ಬಿಟ್ಟು ನೇರವಾಗಿ ಯೋಗ ಪದ್ಧತಿಯ ಉಸಿರಾಟದಿಂದ ಶುರು ಮಾಡ್ತೇನೆ ನಾಳೆ. ಮತ್ತು ಈಗ ಇನ್ನೊಂದು ಟೆಸ್ಟ್, ಎಷ್ಟು ಶುದ್ಧ ಇದ್ದೀವಿ ನಾವು. ದೇಹ, ಪ್ರಾಣ, ಮನಸ್ಸು ಇವು 3 ಮೇಳದಲ್ಲಿ ಕೆಲಸ ಮಾಡಬೇಕು, ಅದು ಯೋಗ ಅಂತ ನಾವು ನಿನ್ನೆ ವ್ಯಾಖ್ಯಾನ ಮಾಡಿದ್ವಾ. 3 ಶುದ್ಧೀಕರಣ ಆಗಬೇಕು ಅಂದರೆ ಹಾರ್ಮೋನಿಯಮ್ಮು, ತಂಬೂರಿ, ತಬಲ. ಹೌದು, ಅವರು ಸೂರ್ಮ ಹಿಡಿತಾರೆ ನೋಡಿ, ಟಕ್ ಟಕ್ ಮಾಡಿಕೊಂಡು ಶ್ರುತಿ ಗುಡಿಸ್ಕೋತಾರೆ. ಎಲ್ಲರೂ ಸಮ ಇದ್ದೀವ ಅಂತ ಶ್ರುತಿ ಗುಡಿಸ್ಕೋತಾರೆ. ಹಂಗೆ ಈಗ ನಾವು ಶ್ರುತಿ ಗುಡಿಸ್ಕೋಬೇಕು. ನೋಡೋಣವಾ? ಇನ್ನೊಂದು ಟೆಸ್ಟ್. ಈಗ ಬನ್ನಿ, ಯೋಗ ಪದ್ಧತಿಯ ಉಸಿರಾಟಕ್ಕೆ ಬನ್ನಿ. ಪೂರ್ಣವಾಗಿ ಉಸಿರನ್ನು ತಗೊಳ್ಳಿ. ಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕೋ ರೀತಿಯಲ್ಲಿ ನಿಧಾನವಾಗಿ ಬಾಗ್ತಾ ಹಣೆಯನ್ನು ನೆಲಕ್ಕೆ ತಾಗಿಸಿ. ಪಟ್ಟಂತ ಉಸಿರು ಬಿಡಬೇಡಿ, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಅಷ್ಟೇ ನಿಧಾನವಾಗಿ ನಿಮ್ಮ ದೇಹವನ್ನು ಬಗ್ಗಿಸ್ತಾ ಹಣೆಯನ್ನು ನೆಲಕ್ಕೆ ತಾಗಿಸಿ ಎಷ್ಟು ಕ್ಷಣ ಉಸಿರು ಇಲ್ದಂಗೆ ಇರೋಕ್ಕಾಗತ್ತೆ ಅಂತ ನೋಡಿ. ಕೌಂಟ್ ಮಾಡಿ. ಕೂಡಲೇ ಉಸಿರು ತಗೊಂಬಿಡ್ಬೇಕು ಅಂತ ಅವಸರ ಆಗುತ್ತೋ ಅಥವಾ ಕೆಲವು ಕ್ಷಣ ಆದರೂ ಇರೋಕ್ಕೆ ಬರುತ್ತೋ, ಇದು ಮೊದಲನೇದು. ಬಿಟ್ಟ ತಕ್ಷಣ ಅಪ್ಪ ಯಾವಾಗ ಉಸಿರು ತಗೊಂಡ್ಮೇಲೆ ಹೇಳ್ತೀವಿ ಹಂಗೆ ಅನ್ಸತ್ತೋ, ಅಥವಾ ಒಂದು ಕ್ಷಣ ನಾನು ಅಲ್ಲಿ ಇರ್ಬೋದು ಅಂತ ಅನ್ಸತ್ತೋ, ಅದು ಒಂದನೇದು. ಎರಡನೇದು, ಎಷ್ಟು ಕ್ಷಣ ನಿಮ್ಗೆ ಇರೋಕ್ಕಾಗತ್ತೆ ಕೌಂಟ್ ಮಾಡಿದ್ರಾ? ಎಷ್ಟು ಕ್ಷಣ ಇರೋಕ್ಕಾಗತ್ತೆ? ಎಷ್ಟು ಜನರಿಗೆ ಬಿಟ್ಟ ತಕ್ಷಣ ಅಪ್ಪ ಎದ್ದು ಬಿಡಬೇಕು ಕೂಡಲೇ ಅಂತ ಅನ್ನಿಸ್ತು ನೋಡಿ. ಅಷ್ಟು ಅಶುದ್ಧಿ ಅಂದರೆ ದೇಹದಲ್ಲಿ ಅಶುದ್ಧಿ ಇದ್ದರೆ ಹಾಗೆ ಇರೋಕ್ಕೆ ಮನಸ್ಸು ಬರಲ್ಲ. ಎಷ್ಟೋ ಜನರಿಗೆ ಬಗ್ಗಕ್ಕೆ ಆಗಲ್ಲ, ಅದು ಒಂದು. ಅಂಥವ್ರು ಏನು ಮಾಡಿ, ಒಂದಿಷ್ಟು ಎತ್ತರಕ್ಕೆ ದಿಂಬಿಟ್ಕೊಳ್ಳಿ. ಅದೇನು ಹಣೆನ ನೀವು ನೆಲಕ್ಕೆ ಹಚ್ಚಬೇಕಂತ ಏನಿಲ್ಲ, ಎದೆ ಮಟ್ಟಕ್ಕಿಂತ ನಿಮ್ಮ ತಲೆ ಸ್ವಲ್ಪ ಕೆಳಗೆ ಬಂದರೂ ಸಾಕು. ನಮ್ಮ ತಲೆಗೆ ವಿಶ್ರಾಂತಿ ಸಿಗಬೇಕನ್ನೋದೇ ಇಲ್ಲಿ. ಅಂದರೆ ಪ್ರಾಣವಾಯು ಇದು ಆಗಬೇಕು ಅಂದರೆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನಮ್ಮ ಮಿದುಳಿಗೆ ಹೋಗಬೇಕಲ್ವಾ ಎಲ್ಲವೂ ಕೂಡ ರಕ್ತ ಪರಿಚಲನೆ.
ಸ್ವಲ್ಪ ಹೃದಯದ ಮಟ್ಟದಿಂದ ಕೆಳಗೆ ಬಂದಾಗ ಏನಾಗುತ್ತೆ, ಸುಲಭವಾಗಿ ಹೃದಯ ರಕ್ತವನ್ನು ಮಿದುಳಿಗೆ ತಲುಪಿಸುತ್ತೆ ಅನ್ನೋದು ಇಲ್ಲಿ ಎಲ್ಲ ನಮಸ್ಕಾರಗಳ ಉದ್ದೇಶ. ಅದು ಅಯ್ಯೋ ಅವ್ರು ದೊಡ್ಡವರು ನಮಸ್ಕಾರ ಮಾಡಬೇಕು, ನಾನು ಯಾಕೆ ನಮಸ್ಕಾರ ಮಾಡಬೇಕು ಅವರಿಗೆ, ಹಂಗೇನಿಲ್ಲ. ಅದು ನಿಮಗೋಸ್ಕರ ನೀವು ನಮಸ್ಕಾರ ಮಾಡ್ಕೊಳ್ಳಿ, ಇನ್ನೊಬ್ಬರಿಗೆ ಇಲ್ಲ, ದೊಡ್ಡವ್ರಿಗೂ ಇಲ್ಲ ಸಣ್ಣವ್ರಿಗೂ ಇಲ್ಲ. ನಿಮ್ಮ ಮಿದುಳು ಹೃದಯದ ಮಟ್ಟದಿಂದ ಕೆಳಗೆ ಬಂದರೆ ನಿಮ್ಮ ಮಿದುಳಿಗೆ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತದೆ. ಇದು ಸೀಕ್ರೆಟ್. ಹಾಂ, ಇಲ್ಲ ಅಂದರೆ ಮಿದುಳಿಗೆ ರಕ್ತ ಪರಿಚಲನೆ ಆಗಿಲ್ಲ ಅಂದರೆ ತಂತಾನೆ ಕೆಳಗೆ ಬೀಳುತ್ತೆ. ಅದು ನೀವೇನು ಬೀಳಿಸ್ಬೇಕಾಗಿಲ್ಲ. ಸರಿ, ಈಗ ಒಂದನೇದ್ದು, ಒಂದು 10 ಸೆಕೆಂಡ್ ಆದರೂ ನಿಮಗೆ ಇರೋಕ್ಕೆ ಬಂದರೆ ದೇಹ ಶುದ್ಧಿ ಇದೆ. 30 ಸೆಕೆಂಡ್ ನಿಮ್ಗೆ ಇರೋಕ್ಕೆ ಬಂದರೆ ಪ್ರಾಣ ಶುದ್ಧಿ ಆಗಿದೆ. 60 ಸೆಕೆಂಡ್ ನಿಮಗೆ ಆ ಸ್ಥಿತಿನಲ್ಲಿ ಉಸಿರಿಲ್ಲದೆ ಇರೋಕ್ಕೆ ಬಂದರೆ ನಿಮ್ಮ ಮನಸ್ಸು ಶುದ್ಧವಾಗಿದೆ. ಆವಾಗ ನೀವು ಅಡ್ವಾನ್ಸ್ಡ್ ಯೋಗ ಮಾಡಬಹುದು, ಸಿದ್ಧಕ್ರಿಯೆಗಳನ್ನು ಮಾಡಬಹುದು. ಇದು ಒಂದು CET ಯೋಗದ ಪ್ರಶಸ್ತಿ. ಅಂದರೆ ದಾರಿನಲ್ಲಿ ಮುಂದುವರಿಯೋದಕ್ಕೆ ಇರುವಂತಹ, ನಾವು ನಮಗೆ ನಾವೇ ಮಾಡಿಕೊಳ್ಳಬೇಕಾದಂತಹ ಸೆಲ್ಫ್ ಟೆಸ್ಟಿಂಗ್ಸ್ ಅಂತ. ಇದನ್ನು ಸ್ವಲ್ಪ ನಾಳೆ ಇನ್ನೂ ಸ್ವಲ್ಪ ಹೆಚ್ಚು ರೀತಿಯಲ್ಲಿ ಯೋಗ ಪದ್ಧತಿಯ ಉಸಿರಾಟ, ನಮನಶೀಲತೆ, ಪ್ರಾರ್ಥನೆ, ಈ ಭಾಗವನ್ನು ನಾಳೆ ನಾನು ತಗೊಳ್ತೇನೆ. ಬಹುಶಃ 5 ರಿಂದ 6 ಯೋಗಾಸನನೇ ಆಗಲಿ, 6 ರಿಂದ 7 ಈ ಪಠ ಆಗಲಿ, ಅಥವಾ 5 ರಿಂದ 6 ನಾನು ಪಠ ತಗೊಳ್ತೇನೆ, 6 ರಿಂದ 7 ಯೋಗಾಸನ, ಯಾವುದಾದ್ರು ಒಂದಾಗಲಿ. ಅಂದರೆ ಒಂದಿಷ್ಟು ಎಕ್ಸಸೈಸಸ್ ಆಗುತ್ತೆ, ಒಂದಿಷ್ಟು ತಿಳುವಳಿಕೆಯ ಪಾಠವು ಆಗ್ತದೆ ಅಂತ ಹೇಳ್ತಾ, ಯಾವಾಗಲೂ ಆಗ್ಬೋದು. 5 ರಿಂದ 6 ನಾನು ತೊಗೊಳ್ಬೋದು, ಅಥವಾ 5 ರಿಂದ 6 ಅವರು ತೊಗೊಳ್ಬೋದು. ನೀವು ಬಂದರೆ ಚಂದ ಹಾಗೆ. ಸರಿ, ಇವತ್ತು 3ನೇ ದಿನದಲ್ಲಿ ತಾವೆಲ್ಲ ಮಾಡ್ತಿದ್ದೀರಾ. ಅದು ವೈಜ್ಞಾನಿಕ ವಿಧಾನಗಳಿಂದ ಏನು ಆಗ್ತದೆ ಅನ್ನುವುದನ್ನು ಸಾಧಕರ ಇದು ಸಾಧನೆ. ನಾವೆಲ್ಲ ಸಂಸಾರಿಕ ಸಾಧನೆ ಮಾಡ್ತಿದ್ದೀವಿ, ಹೋಗ್ತಿದ್ದೀವಿ. ಸಾಧಕರ ಸಾಧನೆ ಮಾಡಬೇಕಾದಾಗ ಗುರುವಿನ ಸಂಪೂರ್ಣವಾದ ಬೆಂಬಲಗಳು ಬೇಕು. ಸಾಮಾನ್ಯ 4 ದಿನ ಮಾಡಿದ್ವಿ, 5 ದಿನ ಮಾಡಿದ್ವಿ, ಅದು ನಮಗೆ ಹತ್ತಲಾರದಂಥ ವಿದ್ಯೆ ಇದೆ. ಯಾಕಂದರೆ ಯಾವ ವಿದ್ಯೆನ ಹತ್ಬೋದು, ಸುಮ್ಮನೆ ನಾವು ಯೋಗ ಮಾಡ್ತೀವಿ ಅನ್ಬೋದು. ಅವರು ಸಾಧಕರ ವಿದ್ಯೆವಾಗಿ ಗುರುಗಳ ಮೂಲಕ ಅರ್ಥಕೊಂಡು, ಒಬ್ಬೊಬ್ಬರು ಸಿಗಲಿಲ್ಲ ಅವರಿಗೆ. ನಮಗೆ ಅನಿವಾರ್ಯವಾಗಿರುವಂಥ ವೃತ್ತಿಯ ಮಧ್ಯದಲ್ಲಿ ಅಂತಹ ಮಹಾವ್ಯಕ್ತಿಗಳು ಸಿಕ್ಕು ಅಲ್ಲೇ ಇಲ್ಲೋ ಕಲ್ತ್ಕೊಂಡ್ವಿ. ಆದರೆ ಇಡೀ ಪೂರ್ಣವಾಗಿರುವಂಥ ಜ್ಞಾನವನ್ನು ಅದಕ್ಕೆ ಅರ್ಪಿತ ಮಾಡಿಕೊಂಡು, ಯಾವುದೇ ಇಂಜಿನಿಯರಿಂಗ್ ಬಂದಂಥ ಮಹಾವ್ಯಕ್ತಿ ಏನಾರು ಮಾಡಬೇಕು, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ದಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿಯ ಸ್ಯಾಲ್ರಿ ತೊಗೋಬೋದಾಗಿತ್ತು. ಇಂಥ ಜ್ಞಾನವನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಮನಸ್ಸನ್ನು ತಯಾರು ಮಾಡಿಕೊಂಡು ಸಮಾಜಮುಖಿಯಾಗಿ ನಮಗೆ ಬಂದಿದ್ದಾರೆ. ಇಂಥ ಮಹಾವ್ಯಕ್ತಿಗಳು ನಮ್ಮ ಸಂಸ್ಥೆಯ ಮತ್ತೊಂದು ಆಸ್ತಿ. ಈಗ ನಾವು ಮಾಡಿದ್ದೆಲ್ಲ ಭೌತಿಕ ಆಸ್ತಿ. ನಾವೆಲ್ಲ ಇನ್ನೂ ಎಂತಿದ್ದೀವಿ, ಮುಂದೆ ಏನು ಮಾಡಬೇಕು ರಿಟೈರ್ಮೆಂಟ್ ಆದಮೇಲೆ ಅಂತ ಕಲ್ಪನೆ ಕೊಟ್ಟಾಗ, ಆ ಗುರುಗಳು ನಿಮ್ಮ ಆತ್ಮೀಯರನ್ನ ಸೇರಿಸಿಕೊಳ್ಳುವಂಥ ಒಂದು ಚಕ್ರ ಏನಿದೆಯಲ್ಲ, ಅದು ಸತ್ಯ ಮತ್ತೆ ತಿರುಗಿ ಬರ್ತದೆ ಅಂತ ತಿಳ್ಕೊಂಡು. ಎಲ್ಲಿ ನಮ್ಮ ಗುರುಗಳಾದಂಥ ಮೈಸೂರು, ಎಲ್ಲಿ ಗೋಕಾಕ, ಎಲ್ಲಿ ಶಾಪುರು ಕಾಣದಂಥ ಒಂದು ಸಮ್ಮಿಲನದಲ್ಲಿ ಇಂಥ ಯೋಗವನ್ನು ಕೊಟ್ಟು ಇವತ್ತು 3ನೇ ದಿನಕ್ಕೆ ನಮಗೆಲ್ಲ ಜ್ಞಾನವನ್ನು ನೀಡಿದಂಥ ಮಹಾಶಕ್ತಿಗಳಾಗಿ ಅವ್ರ ಸಂಘಟನೆ ಸುಲಭ ಅಲ್ಲ. ಯಾಕಂದರೆ ನಾವು ಬಂದು ಯಾವಾಗ ಓಡಬೇಕಪ್ಪ ಮನುಷ್ಯನಿಗೆ ಎಲ್ಲ ಎಷ್ಟೋ ಜನ ರೆಡಿಯಾಗಿರ್ತೀವಿ. ಅದ್ರಾಗ ನಮ್ಮ ಔಂಟಿ ಸರ್ ಆಗಿರಿ, ಯಾಕಂದ್ರೆ ಭಾಳ ಆತ್ಮೀಯ ವ್ಯಕ್ತಿ. 108 ಕೆಲಸಗಳ ಮಧ್ಯೆ ಪಾಪ ತನಗಿರ್ಲಿಕ್ಕಿಲ್ಲ, ಮತ್ತೊಬ್ಬರ ಕೆಲಸಕ್ಕೆ ಸರ್ ಅಲ್ಲಿ ಹೋಗ್ಬೇಕ್ರಿ ಸರ್, ಸ್ಕೂಲ್ ಅಡ್ಮಿಷನ್ ಸರ್ ಅಲ್ಲಿದೆ ರೀ, ಮನೆಗೆ ಕೂತ್ಕೊಂಡು ಹೆಣ್ಣು ಮಕ್ಕಳು ಇಲ್ಲ ಸರ್, ನಮಗೆ ಏನೋ ಸಂಪೂರ್ಣವಾಗಿರುವಂಥ ಮಕ್ಕಳು ಅಳ್ತಾ ಇದ್ದಾರೆ, ಕೂಡಬೇಕಾಗಿದೆ ಸಂಸಾರ. ಯಾರಿಗೂ ಯಾವುದು ಬಿಟ್ಟಿಲ್ಲ ಈ ಜಂಜಾಟದಲ್ಲಿ. ಈ ಜಂಜಾಟವನ್ನು ಬಿಟ್ಟು ಆ ಸಂಪೂರ್ಣವಾಗಿರುವಂಥ ಅರ್ಪಣಾ ಲೋಕಕ್ಕೆ ಬಂದಂಥ ಮಹಾವ್ಯಕ್ತಿ ನಮಗೆ ಕಣ್ಣಿಗೆ ಕಾಣ್ತೀವಿ. 4 ದಿನ ಮಾಡ್ತಾಯಿದ್ವಿ, ಸಾಕು ಸರ್ ಮುಗೀತು ಯೋಗ ಅಂತೀವಿ. ಇದನ್ನ ನಾನು ಮನೆಗೆ ಯೋಗ ಮಾಡ್ತೀನಿ ರೀ. ಮನೆ ಯೋಗಕ್ಕೂ ಮತ್ತು ಸಂಬಂಧಪಟ್ಟಂಥ ಯೋಗಕ್ಕೆ ಏನು ವ್ಯತ್ಯಾಸ ಅನ್ನುವಂಥ ಮಹಾಶಕ್ತಿಗಳು ಇವತ್ತು ನಮ್ಗೆ ಸಿಗ್ತಾರೆ. ಇದು ಒಂದು ಸಂಸ್ಥೆ. ಆ ಸಂಸ್ಥೆಗೆ ಕಟ್ಟುಬದ್ಧವಾಗಿ ಭಾಳ ನನಗೆ ಹಂಚ್ಕೊಂಡ್ರು, ಸರ್ ಇದು ನೀವು ಬಿಡಬೇಡಿ, ಏನೋ ಸಂಘಟನೆ ಮಾಡಿದ್ರ, ನಾನು ಯಾವಾಗ ಬರ್ತಿದ್ದೀನಿ, ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ನನ್ನ ಅರ್ಪಣೆ ಮಾಡುವಂಥ ಕೆಲಸ ಮಾಡ್ತಾನೋ ಕೆಲಸ ಸುಲಭದ ಕೆಲಸ ಅಲ್ಲ. ಎಲ್ಲೋ ಬಂದು ಎಷ್ಟೋ ಮಾಡಿ 4 ದಿನ ಇಟ್ಕೊಂಡು 300 ರೂಪಾಯಿ ಕೊಡ್ರಿ, 700 ರೂಪಾಯಿ ಕೊಡ್ರಿ, 800 ರೂಪಾಯಿ ಕೊಡ್ರಿ, ಯಾಕಂದ್ರೆ ನೇರವಾಗಿ ಮಾತಾಡ್ತೀನಿ ಒಂದು ಸಲಕ್ಕೆ. ಕಲಿಸಿದೆಷ್ಟೋ ಹೇಳೋದೆಷ್ಟೋ 5 ನಿಮಿಷ ಆಯಿತು, ನಿಮಗೆ ನಮ್ಗೆ ಅವಶ್ಯಕತೆ ಇಲ್ಲ. ವಾಟ್ ವಿಲ್ ಬಿ ದೇರ್ಸ್? ಜ್ಞಾನದ ಅಡಿಯನ್ನು ಒಬ್ಬ ಮಹಾವ್ಯಕ್ತಿಗಳು ಇಷ್ಟು ಸರಳವಾಗಿ ತಿಳಿಸಿ ಆ ಮೌನ ಶಕ್ತಿಯನ್ನು ಕೊಡುವಂಥವರು ಇನ್ನೂ ನಂಬಲಿದ್ದಾರೆ. ಇದು ಸತ್ಯದವಾಗಿರುತ್ತೆ. ಇದು ಒಪ್ಪಬೇಕಾದ್ರೆ ಭಾಳ ಕಷ್ಟ.
ಮನಸ್ಸು ಮಾಡಿ ಡಂಗರು ಹೊಡೆದು ಪೇಪರ್ ಅಂತಾರೆ ಶಾಪೂರ್ ತುಂಬ ಸಾವಿರಾರು ಮಂದಿ ಬರ್ತೀವಿ. ದಟ್ ಈಸ್ ನಾಟ್ ದಿಸ್. ಹಾಸಿಗೆ ಥರ ಹಸುವಿದ್ದವರಿಗೆ ನಾವು ಅನ್ನ ಕೊಡಬೇಕು, ಅದು ಅರ್ಥ ಇದೆ. ಹಸುವಿಗಾಗಿ ಬರ್ರಿ ಅಂತ ತಿಳ್ಕೊಂಡು ತಾಟ್ ಕೊಟ್ಟು ಅನ್ನ ಹಾಕೊಂಡ್ರೆ ದಟ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್. ದ ಲೈಫ್, ನಮ್ಮ ಜೀವನ ಆರೋಗ್ಯವಾಗಿರಬೇಕು ಅನ್ನೋದಕ್ಕೆ ಈಗ ಆಗಾಗಲೇ ಮಾಡ್ತಾ ಇದ್ದೀರ. ಮಾಡುವಂಥ ಜ್ಞಾನವನ್ನು ಇನ್ನೂ ಅತ್ಯಮೂಲ್ಯವಾಗಿರುವಂಥ ವೈಜ್ಞಾನಿಕ ಸಿದ್ಧಾಂತ ಮತ್ತು ತಾತ್ವಿಕ ಸಿದ್ಧಾಂತ ಮತ್ತು ಶರಣ ಸಿದ್ಧಾಂತ, ಅಲ್ಲಿ ಬರಬೇಕಾದ ಪ್ರಾಣ ಮನಸ್ಸು ದೇಹ ಹೆಂಗೆ ಸಮ್ಮಿಲನವಾಗ್ತದೋ ಇದು ಜ್ಞಾನ ಹಾಗೇ ಇದೆ. ಇದು ಎಷ್ಟು ತಿಳ್ಕೊಂಡ್ರೂ ಶೂನ್ಯ. ಅದಕ್ಕೆ ನಾವೇನು ಮಾಡಿದ್ರು ಐ ಆಮ್ ಎ ಸ್ಟೂಡೆಂಟ್ಸ್. ಆ ಅಕ್ಷರ ಕಲಿತು ನಾವು ಭಾರಿಯಾಗಿ ನಾನು ಮಾತುಗಳು ಎಲ್ಲಿ ಸಿಗಾಕಲ್ಲ. ಅಂತಹ ಸಾಗರದಂಥ ಜ್ಞಾನ ಓದ್ಕೊಂಡು ಭಾಳ ಸರಳಾಗಿ ನನಗೆ ಭಾಳ ಖುಷಿಯಾಗಿದೆ. ಒಬ್ಬ ಗುರುಗಳ ಮಧ್ಯದಲ್ಲಿ ಆತ್ಮೀಯರು ಸಿಗ್ತಾರಂದರೆ ಇದು ಎಂಥ ಭಾಗ್ಯನ ಈ ಒಂದು ಶಾಪುರಕ್ಕೆ. ಅವರು ಕೂಡ ಅಲ್ಲೇ, ನಾನು ಅಲ್ಲೇ, ಅವ್ರಿಗೆ ಒಂದು ದಿನ ಭೇಟಿಯಾಗಿಲ್ಲ. ಅವರ ಸಾಧನೆ ಅವರಿಗೆ, ನನ್ನ ಸಾಧನೆ ನನಗೆ, ಏನೋ 4 ಸಾಧನೆಗಳ ಮೇಲೆ ನೀವಂತ 4 ಜನ ಕೂಡಿಸುವಂಥದ್ದಕ್ಕೆ ಎಲ್ಲೋ ಬಿಟ್ಟು ಹೋಗುವಂಥ ಒಂದು ದಿನಗಳು ಕಟ್ಕೊಂಡೆ. ಈಗ ಆಗಲ್ಲ ಶಾಪುರಕ್ಕೆ. ಅದನ್ನು ನಿಲ್ಲಬೇಕಾದಾಗ ಅದ್ರ ಎಷ್ಟು ಶಕ್ತಿ ಬರಬೇಕು ಅನ್ನೋದಕ್ಕೆ ನಾವು ಸಮಯವನ್ನು ಸದ್ಬಳಕೆಯಾಗಿ ಮಾಡ್ಕೋಬೇಕು. ಆ ಸಮಯ ಸದ್ಬಳಕೆ ಮಾಡ್ಕೊಂಡಾಗ ನಿಜವಾದಂಥ ಶಕ್ತಿ ಇದೆ. ಆ ಶಕ್ತಿಗಾಗಿ ನಾನೇ ಮೊದಲನೇ ದಿನ ನೋಡ್ಕೊಂಡಲ್ಲ 5 ನಿಮಿಷಕ್ಕೆ ಫ್ಯಾನ್ಸ್ ಎಲ್ಲ ಬಡ್ದಾಡಿದೆ. ನಿನ್ನೆ ಫ್ಯಾನ್ ಅಂದರೆ ಅದನ್ನು ಅಡಪ್ಟ್ ಆಗ್ತಿದ್ದೀನಿ, ಅದು ಹೊಂದಾಣಿಕೆ ಆಗಬೇಕು. ನಿನ್ನೆ ರಾತ್ರಿ 10:30 11 ಆಯಿತು, ಬೇರೆ ಕಡೆ ನಾವು ಹೋಗಬೇಕು ಸಮಾಜ ಜೀವನದಲ್ಲಿ, ಅಲ್ಲಿ ಬೆಟ್ಟದೆ ಬೆಳಗ್ಗೆ ಬರ್ಬೇಕಾದ್ರೆ 4:50ಕ್ಕೆ ದಟ್ ಈಸ್ ನಾನು ಇದ್ದೀನಿ. ಇವೆಲ್ಲ ನಾನು ಉದಾಹರಣೆ ಮಾಡ್ತಿಲ್ಲ. ಅದಕ್ಕೆ ನಮ್ಮ ಮನಸ್ಸುಗಳು ಈ ಥರ ಕನ್ವರ್ಟ್ ಆಗಬೇಕು. ಬಂದಿದ್ದಾರಪ್ಪ ಯಾರೋ ಹೋಗ್ತಾರೆ ಕೇಳ್ತಾರೆ, ಏನದ ತಾತ್ಕಾಲಿಕ ಇದು ಮಾಡಿದ್ರೆ ಅದಕ್ಕೆ ನಮ್ಗೆ ಎಷ್ಟು ಜ್ಞಾನ ಕೊಡಬೇಕು ಅಷ್ಟೇ ಜ್ಞಾನ ಕೊಡ್ತಾರೆ, ಕೊಡಲ್ಲ ಅನ್ನಂಗಿಲ್ಲ. ಸಂಪೂರ್ಣವಾದಂಥ ಜ್ಞಾನಿಗಳ ಆಗಬೇಕಾದ್ರೆ ಇಂಥ ಶರಣರ ಸಂಘದಲ್ಲಿ ನಮ್ಗೆ ಸಿಕ್ಕಂಥ ಸಮಯವನ್ನು ಅರ್ಪಿತ ಮಾಡಿಕೊಂಡು ಹಾಗೂ ಹೋಗ್ತೀವಿ ಹೀಗೆ ಹೋಗ್ತೀವಿ. ಯಾರೂ ಇಲ್ಲಿ ಉಳ್ಯಾಕಂತೂ ಬಂದಿಲ್ಲ. ಹೋಗುವ ಮಧ್ಯದಲ್ಲಿ ಆರೋಗ್ಯವಾಗಿ ಹೋಗಬೇಕಾದ್ರೆ ಒಂದು ಭಾರತದ ಆ ತತ್ವ ಸಿದ್ಧಾಂತದಿರುವಂಥ ಇದು ಎಲ್ಲರಿಗೂ ಸಿಗೋ ಸಾಧ್ಯತೆ ಇಲ್ಲ. ಪುಣ್ಯವಂತರು ನೀವು, ಸುಮ್ಮನೆ ನಾವು ಹೇಳೋಕ್ಕಾಗಲ್ಲ. ಅಂಥ ಪುಣ್ಯವಂತರಿಗೆ ಇಂಥ ವ್ಯಕ್ತಿಗಳು ಸಿಗ್ತಾರೆ. ಅಂಥ ಒಂದು ಸಾಧನೆಯನ್ನು 3 ದಿನಕ್ಕೆ ನಮಗೆ ಹೇಳಿ 4ನೇ ನಾಳೆ ಅವರ ಪ್ರಯಾಣ ಇರ್ತದೆ. ಅದಕ್ಕಾಗಿ ಬೆಳಗಿನ ಜಾವ ಪೂರ್ಣ ಬಳಕೆ ಮಾಡೋದು, ತಮ್ಮ ಸಮಯವನ್ನು ಸೀರಿಯಸ್ಸಾಗಿ ಬರಬೇಕಾದ್ರೆ ಇರ್ತದೆ. ಅವುಗಳನ್ನ ಮಾಡಿಕೊಂಡು ಅದಕ್ಕೆ ಚಿಂತನ ಮಂಥನ ಕಾರ್ಯಕ್ರಮ ಅಂತ ಮಾಡೋಣ. ತಿಂಗಳ ಮಾಡ್ತೀವಿ. ಬೆಳಗಿನ ಜಾವದಿಂದ ಪೂರ್ಣ ಪ್ರಮಾಣ ಸ್ವಲ್ಪ ಜಲ್ದಿ ಬಂದ ಪರೆ ಸ್ವಲ್ಪ ದೇಹ ಕ್ರಿಯೆ ಆಗಬೇಕಂತ ತಿಳ್ಕೊಂಡು ನಮ್ಮ ಸಂಡೇ ಫಂಕ್ಷನ್ ಮಾಡ್ತೀವಿ. ಬೇಗ ಬಂದರೆ 5 ಗಂಟೆಯಿಂದನೇ ಅವರು ನಾಳೆ ಮುಕ್ತಾಯ ಮಾಡ್ತಾರೆ. ಸಾಯಂಕಾಲ ಅವಧಿಯ ಇದ್ರಂಗಿಲ್ಲ. ಅವರನ್ನು ನಾಳೆ ಸಂಜೆ ಮತ್ತೆ ಅವ್ರ ಪ್ರಯಾಣ ಆರಂಭ ಆಗಬೇಕು. ಮುಂದೆ ಅಲ್ಲಿ ಗೋಕಾಕ್ ಹೋಗಿ ಬೆಂಗಳೂರಿಗೆ ಹೋಗಬೇಕು. ನಿರಂತರ ಚಲನಶಕ್ತಿ. 59 ವರ್ಷ ಯಾರು ತಿರುಗ್ತಾರೆ? 59 ವರ್ಷದಲ್ಲಿ ಇವತ್ತು ಕಾಲಿಗೆ ಕಟ್ಟನ್ನು ಕಟ್ಟಿಕೊಂಡು ಬ್ಯಾಗ್ಗಳ ಹೊತ್ತುಕೊಂಡು ಆಹಾರ ಪದಾರ್ಥಗಳು ತಗೊಂಡು ಯಾರ ಮನೆಗೆ ಹೋಗಲಾರದೆ ನಾನೇ ಸ್ವಂತವನ್ನು ಸಾಧನೆ ಮಾಡ್ಕೊಂಡು ಆಹಾರ ಉಣ್ಣುವಂಥ ಕೆಲಸ ಮಾಡ್ಕೊಳ್ಳುವಂಥ ವ್ಯಕ್ತಿ ಇವತ್ತು ಎಲ್ಲಿಯಾದ್ರೂ ತಿರುಗ್ತಾರೆ ಅವ್ರಿಗೆ ಹುಚ್ಚರು ಅಂತ ಕರೀತಾರೆ. ಈ ಥರ ವಯಸ್ಸಾಗ್ಯದ ಒಂದು ಕಡೆ ನಿಂತು ಅವ್ರಿಗೇನು ತೆಲಿಗಿನ ಕೆಟ್ಟದ್ದು ಯಾಕೆ ಆದರೆ ಸಮಾಜಕ್ಕೆ ಅರ್ಪಿತ ಹುಚ್ಚಾಗ್ತಾನೆ. ಇಲ್ಲ, ನಿಂತ ತಕ್ಷಣ ವಯಸ್ಸಾಯ್ತು ಅಂತ ಅರ್ಥ. ಅದಕ್ಕೆ ನೀವು ಚಲಿಸೋವರೆಗೂ ವಯಸ್ಸಾಗಿಲ್ಲ ಅಂತ. ಅದು ಎಂತ ಅವರ ವಯಸ್ಸು ಕೇಳ್ಕೊಂಡ್ರೆ ನನ್ನ ಉಸಿರಿನ ಭಗವಂತ ಯಾವಾಗ ಕರ್ಕೊಂತಾರೆ ಅವತ್ತೇ ವಯಸ್ಸು ಮುಗ್ತಂತಾರೆ ಅವರು. 80, 90, 100 ಅಲ್ಲ. ನನ್ನ ಉಸಿರಿನ ಯಾವಾಗ ಭಗವಂತ ಕರ್ಕೊಂಡಲ್ಲ ಅವತ್ತು ನಮ್ಗೆ ನಾವಂತೀವಿ 40ಕ್ಕೆ ನಮ್ಮ ಕೈ ಬಂತು, ಮುಂದೆಲ್ಲಿ ಎದ್ದಾಕಾಗಲ್ಲ, ನಾವು ಹೆಂಗೆ ಮಾಡಬೇಕು ನೆಪದ ಬದುಕನ್ನು ನಿರ್ಮಾಣಕ್ಕೆ ಇಂಥ ವ್ಯಕ್ತಿಗಳು ನೋಡ್ಬೇಕು. ನಾವು ಇಂಥ ವ್ಯಕ್ತಿಗಳು ನೋಡ್ಬೇಕು. ಕನಿಷ್ಠ ಪಕ್ಷ ನಮಗೆ ಒಬ್ಬರಿಬ್ಬರಾದ್ರೂ ಬೆಳಿತೀವಿ, ಎಲ್ಲರೂ ಬೆಳಕಾಗಲ್ಲ. ಯಾಕಂದ್ರೆ ಅವರವರ ಸಂಬಂಧಕ್ಕೆ ಅವ್ರು ನಿಂತ್ಬಿಡ್ತಾರೆ. ನಾನು ಹೋಗಿ ಗಿಂಡಿಗೆ ಬಾರವ್ರೆ ಸರ್ ಎಲ್ಲಾದ್ರೂ ಹೋಗಿ ಸೋಲಾಪುರದಾಗ 15 ಗಂಟೆ ತನಕ ವ್ಯಾಪಾರ ಮಾಡ್ಬೇಕಾದ್ರೆ ವ್ಯಾಪಾರದ ಪರಿಕಲ್ಪನೆ ಅವ್ನು ನೋಡಿರ್ತಾನೆ. ಒಬ್ಬೊಬ್ಬ ರೈತ ಎಲ್ಲೇ ರೀ ಸರ್ ನನ್ನ ರೈತನ ಕಲ್ಪನೆ ಇರ್ತಾನೆ. ಕಲ್ಪನೆ ಮಾಡೋದು ತಪ್ಪಲ್ಲ. ಆ ಕಲ್ಪನೆಗಳ ಮಧ್ಯದಲ್ಲಿ ಜ್ಞಾನವನ್ನು ಸೃಷ್ಟಿ ಮಾಡಿಕೊಂಡು ನಮ್ಮನ್ನು ನಾವು ಬೆಳಿಬೇಕಲ್ಲ. ಅದಕ್ಕೆ ಅವ್ರಂತಾರೆ ಒತ್ತು ವ್ಯಕ್ತಿಗತವಾಗಿ ಸಾಧನೆ ಮಾಡಿ, ಒಬ್ಬರೇ ಮಾಡ್ರಿ, 1000 ಮಂದಿ ಕಲಿಸಿಕೇಶನ್ ಶ್ರೇಷ್ಠ ಆಗೋದಲ್ಲ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡು ಸಾಧಿಸ್ರಿ ಅನ್ನುವಂಥ ಮಹಾವ್ಯಕ್ತಿಗಳ ಪರಿಚಯ ನಮಗೇನಾಗ್ತದ, ಅವರ ಜ್ಞಾನ ನಮಗೇನು ಸಿಗ್ತದ, ಅದನ್ನು ಸ್ವೀಕಾರ ಮಾಡೋಕ್ಕೆ ಇವತ್ತು ನಿಲ್ಲಲ್ಲ. ಇದು ಯೋಗ ಸಂಸ್ಥೆ ಬಹಳ ಕನಸು ಕಂಡಿದ್ದಾರೆ ಅವರು ಈ ಶಾಪುರಕ್ಕೆ ಮತ್ತು ನಮ್ಮ ಯೋಗಿಗಳಿಗೆ. ನನಗಂತೂ ಬಲ ಬಂದ್ಬಿಟ್ಟು. ಯಾಕಂದರೆ ಒಬ್ಬ ಆತ್ಮೀಯ, ಒಂದು ಕಡೆ ಶರಣರು, ಒಂದು ಕಡೆ ಒಂದೇ ಗುರುವಿಗೆ ಕಲಿತಂಥ ಶಿಷ್ಯ ವರ್ಗದವರು, ಒಬ್ಬ ಆತ್ಮೀಯವಾಗಿರುವಂಥ ಅವ್ರಿಗೆ ಯಾವುದನ್ನಂದ್ರೆ ತಾಯಂದರೂ ಸರಿಯೇ, ಅಕ್ಕಂದ್ರೆ ಸರಿಯೇ, ಅಣ್ಣ ತಂಗಿಯಂದ್ರೆ ಸರಿಯೇ, ಯಾವ ಭಾಗದಲ್ಲಿ ಅವರು ಇವತ್ತು ಮಾತೆ ಅಂದ್ರೆ ಸರಿಯೇ, ಅಂತಹ ಒಂದು ಸಮ್ಮಿಲನದಲ್ಲಿ ನಾನು 3 ದಿನ ಕಳ್ಕೊಂಡೆ. ಅಂಥ ಸಮ್ಮಿಲನಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ
ನಮಗೇನಾದ್ರು ಮಾಡಬೇಕಾದ್ರೆ ತನು ಮನ ಧನವನ್ನು ಅರ್ಪಣೆ ಮಾಡಬೇಕು. ಕನಿಷ್ಠ ಪಕ್ಷವಾದರೂ ಯಾವ ಜೀವನದಲ್ಲಿ ಬಿತ್ತಿದ್ರೆ ಸಾಮಾನ್ಯವಾಗಿ ಬೆಳೆವನ್ನು ಮಾಡಿದ ರೈತ ಮಾರ್ಕೆಟ್ಗೆ ಬಂದರೆ ಅವನು ವ್ಯಾವಹಾರಿಕ ಕಮಿಷನ್ ಬರ್ತಾನೆ, ಕಮಿಷನ್ ಬಂದು ವ್ಯಾಪಾರ ಮಾಡ್ತಾನೆ. ಆ ಕಾರಣಗಳಿಂದ ನಮ್ಮನ್ನು ನಾವು ಬೆಳೆದುಕೊಳ್ಳುವಂಥದ್ದನ್ನು ಪ್ರಯತ್ನಗಳನ್ನು ನಮ್ಮ ಜ್ಞಾನ ನಾವು ಪಡ್ಕೋಬೇಕಾಗಿದೆ. ಅದಕ್ಕೆ ನಾಳೆ ಅವರು ನಮ್ಮ ಸಾಮಾನ್ಯವಾಗಿ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಇನ್ನು ಶಾಪುರ್ನ ಜ್ಞಾನಾಮೃತ ಯೋಗ ಸಂಸ್ಥೆಯ ಒಂದು ಅಂಗಭಾಗವಾಗಿ ವ್ಯಕ್ತಪಡಿಸಿಕೊಂಡು ಇವತ್ತಿನ ದಿನ ಪೂರ್ಣ ಪ್ರಮಾಣದ ವಿಭಾಗೀಯ ಪ್ರಾಣಾಯಾಮ, ಯೋಗಿಕ್ ಪ್ರಾಣಾಯಾಮ ಪದ್ಧತಿಗಳು ಸ್ವಲ್ಪ ವ್ಯತ್ಯಾಸ. ನೀವೆಲ್ಲ ಮಾಡ್ತೀರಿ, ಪದ್ಧತಿಗಳು ಸ್ವಲ್ಪ, ಆದರೆ ಮೂಲದ ಉಸಿರಾಟದ ಶಕ್ತಿಯನ್ನು ನೀವೇನು ಮಾಡ್ತೀರಿ, ಅದಕ್ಕೆ ಪಂಚನಮನಗಳು ಕೂಡ ಅದಲ್ಲಿ ಅವ್ರು ಹೇಳ್ತಾರೆ ನೋಡಿ, ಸ್ವಾಮಿಗಳು ಬರ್ಬೇಕಾದ್ರೆ ಕಾನ್ಸೆಪ್ಟ್ ಮಾಡ್ತಾರೆ. ನನಗೂ ಸ್ವಾಮಿ ಸಿಗ್ತಿದ್ದಿಲ್ಲ, ಅವರು ನಾನು ಸರ್ಕಾರಿ ನೌಕರಿ ಕೂಡ ಬರಬೇಕಾಗ್ತಿತ್ತು. ಆಗ ಅವರ ತರ್ಕದಲ್ಲಿ ಕಲಿಸಿಕೊಡ್ಬೇಕಾದ್ರೂ ಭಾಳ ಕಷ್ಟ, ಅದು ಗೊತ್ತಿದೆ ಅವರಿಗೆ. ಅವ್ರ ಪಕ್ಕಕ್ಕೆ ಇರಬೇಕು ನಾವು, ಯಾಕಂದ್ರೆ ಅವರನ್ನು ನಾವು ಗುರುಗಳಿಗೆ ಆಗ್ತಿರ್ಬೇಕು ಅನ್ನುವ ಮನೋಭಾವನೆಲ್ಲ ಈತ ಕಲಿತಾನೋ ಇಲ್ಲೋ, ಸುಮ್ಮನೆ ತೊಗೊಂಡೋಗಿ ಏನು ಮಾಡ್ತಾನೆ, ಇವ್ನು ಹಾಕ್ಕೊಂಡು ಕೊಡ್ತಾನೋ ಇಲ್ಲೋ ಅನ್ನುವಂಥ ಚರ್ಚೆ ಮಾಡ್ತಿರೋರು. ಸುಮ್ಮನೆ ಕೊಟ್ಟಿಗೆಸಿಂದ ಸಿಗ್ಗದು ಬಂದು ತೊಗೊಂಡೋದಂತಲ್ಲ, ಇದನ್ನು ಬಳಕೆ ಮಾಡುವಂಥದ್ದು ನೋಡಿಕೊಂಡು 10 ವರ್ಷಗಳ ಬಿಟ್ಟ ನಂತರದಲ್ಲಿ ಬಸವರಾಜ ಪಾಟೀಲ ಸೇಡಮದಲ್ಲಿ ಗುರು ಶಿಷ್ಯರು ಸೇರ್ತೀವಿ ಅಂತ ಭಾಗ್ಯ ಎಲ್ಲ ಹಿಂಗೆ ಹೋಗಿಬಿಟ್ಟಿರೋರು. ಅವಾಗೆಲ್ಲ ನೋಡ್ತಾರೆ, ಅವಾಗ ಸಂಘ ಈಗ ನಿನ್ನ ಸಾಧನೆಗಾಗಿ ನನ್ನ ಸಂಘ ರಾಜಸ್ಥಾನಕ್ಕೆ ನಡಿ ಅಂತ ಹೇಳ್ಕೊಂಡು, ಎಲ್ಲಿ ಮೈಸೂರು ಎಲ್ಲಿ ಶಾಪುರ 10 ವರ್ಷ ಬಿಟ್ಟು ರಾಜಸ್ಥಾನದ ಕ್ಲಾಸ್ ಕೊಡೋಕ್ಕಾದ್ರೆ, ಯಾಕಂದ್ರೆ ಇಲ್ಲ ನಾನು ನಿನ್ನನ್ನು ಕಂಡಿದ್ದೀನಿ, ನೀನು ನಡಿ ಅಂದರೆ ಇಂತಿಂಥ ಮಹಾಶಕ್ತಿದವರು ಶಿಷ್ಯರನ್ನ ಉಳಿಸ್ಕೊಳ್ಳೋಂಥ ಎಂಥ ಕೆಲಸ ಆಗ್ತದೆ ಅಂತ. ಅವರು ಒಬ್ಬರು ಬರಲಿಲ್ಲ, ಸಾವಿರಾರು ಆ ಸಂಗ್ರಹ ಅವ್ರ ಬಲ್ಲಿದೆ, ಒಂದುದಲ್ಲ. ಯಾವಾಗ ಶಕ್ತಿಯಲ್ಲಿದೆ ಎಲ್ಲ ಶಕ್ತಿನ ಪಡ್ಕೊಳ್ಳುವಂಥ ಮಹಾಶಕ್ತಿ ನಮ್ಮಲ್ಲಿ ಸಿಗ್ತಾಳೆ. ಒಂದು ಕಡೆ ಶಿವಶಕ್ತಿ ಅಂದಾಗ ನಾವು ಒಬ್ಬರು ಪುರುಷರು ಶಿವಾಗಿರ್ತೀವಿ, ಮಹಿಳೆಯರು ಶಕ್ತಿಯಾಗಿರ್ತಾರೆ. ಆ ಶಿವಶಕ್ತಿಯಿಂದ ನಮ್ಮ ಜೀವನ ಚೆನ್ನಾಗಿ ನಡೀಲಿ ಅಂತ ಆಶಿಸ್ಕೊಂಡು ಇವತ್ತು ಅವರಿಗೆ ಮುಕ್ತಾಯ ಮಾಡಿ ಪ್ರಾರ್ಥನೆಗಳಿಂದ ನಾವು ಅವಕಾಶವನ್ನು ಕೊಟ್ಕೊಳ್ಳಿ ನೇರವಾಗಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ನಮಸ್ಕಾರ. ಓಂ ದಯೋ ಶಾಂತಿ, ಆಂತರಿಕ್ಷ ಶಾಂತಿ, ಮೃತ್ಯು ಶಾಂತಿ, ಆಪಾ ಶಾಂತಿ, ಔಷಧಯ ಶಾಂತಿ, ವನಸ್ಪತಿಯ ಶಾಂತಿ, ವಿಶ್ವದೇವ ಶಾಂತಿ, ಬ್ರಹ್ಮ ಶಾಂತಿ, ಸರ್ವಗಂ ಶಾಂತಿ, ಶಾಂತಿರೇವ ಶಾಂತಿ, ಸಾಮಾ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಸ್ಪರ್ಶಿಸಿ. ಈಗಾಗಲೇ ಪುಸ್ತಕ ಬೇಕಾದ್ರೆ ಪುಸ್ತಕ ತಗೊಳ್ಳಿ, ಅವರ ಇನ್ನಿತರ ಸಾಮಗ್ರಿಗಳಿದ್ದಾವೆ.